ನಮಸ್ತೆ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ತೀರ್ಥಹಳ್ಳಿ. ತೀರ್ಥಹಳ್ಳಿ. ಆ್ಯಂಡ್ ನಿಮ್ಮ ಹೆಸರು ಹೇಳೋದು ಬಿಡೋದು ನಿಮಗೆ ಬಿಡ್ತೀನಿ. ಹೆಸರು ಬೇಡ ಸರ್. ವೆಲ್, ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ವೆಲ್, ಏನು ಮಾಡ್ಕೊಂಡಿರೋದು? ನಂದು ಇವಾಗಷ್ಟೇ ಜಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಿಲ್ಲ. ಇನ್ನೂ ಮಾಡಿಲ್ವಾ? ಮಾಡಿದೀನಿ, ಬಟ್ ಮೈಂಡ್ ಅಲ್ಲೆಲ್ಲ ಇದೆ. ಬಟ್ ಸಮ್ ರೀಸನ್ಸ್ ಇಂದ ಅದು ಮುಂದೆ ಹೋಗಕ್ ಆಗ್ತಿಲ್ಲ. ಬಟ್ ಸ್ಟಿಲ್ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಖಚಿತತೆ ಇದೆಯಾ? ಖಚಿತತೆ ಇದೆ. ಹೋಗೋದು ಸ್ವಲ್ಪ ತಡವಾಲಿ, ಅದರಲ್ಲಿ ತೊಂದರೆ ಇಲ್ಲ. ಬಟ್ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಇದು ಬಹಳ ದೊಡ್ಡ ತೊಂದರೆ. ಇಲ್ಲ, ಹೋಗ್ಬೇಕು ಅನ್ನೋದು ಮೈಂಡ್ ಸೆಟ್ ಇದೆ, ಬಟ್ ಸ್ವಲ್ಪ ಡಿಲೇ ಆಗ್ತಿದೆ. ಯಾ, ಆಫ್ ಕೋರ್ಸ್. ಎಲ್ಲಿಗೆ ಹೋಗಬೇಕು ಅನ್ನೋ ಅರಿವಿರೋ ನೀವು ಭಾಳ ಉಜ್ವಲವಾದ ಬದುಕನ್ನು ಹೊಂದಿರ್ತೀರ. ಬಟ್ ಇನ್ನೊಬ್ಬರಿಗಿಂತ ಸ್ವಲ್ಪ ಲೇಟಾಗಿ ಹೋಗ್ಬೋದು, ಅದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ. ವೆಲ್, ಹೇಳಮ್ಮ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ನಂದೊಂದು ಲವ್ ಲೈಫ್ ಬಗ್ಗೆ ಹಂಚ್ಕೋಬೇಕಿತ್ತು. ಹೇಳಮ್ಮ. ಸೊ ಅಷ್ಟೊಂದೇನು ದೊಡ್ಡೋಡಲ್ಲ, ಬಟ್ ಗೊತ್ತಿರುವಂತದ್ ವಿಚಾರಗಳನ್ನ ಹಂಚ್ಕೊತೀನಿ. ಅಂದ್ರೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಏಜ್ ಅಲ್ಲಿ ನನ್ಗೆ ಲವ್ ಸ್ಟಾರ್ಟ್ ಆಗಿದೆ. ಆಕ್ಚುಲಿ 14 years ಇರ್ಬೇಕಾದ್ರೆ ನನ್ಗೆ ನಾನೊಬ್ನ ಲವ್ ಮಾಡ್ತಾ ಇದ್ದೆ. ಅಂದ್ರೆ 14 ವರ್ಷದವಳಿದ್ದಾಗಲೇ ಒಂದು ಪ್ರೀತಿ ಶುರುವಾಯಿತು? 14, ನಾನು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ. ಬಟ್ ನೀವು ಈಗ ಅದಕ್ಕೆ ಬೇರೆ ಹೆಸರು ಕೊಡ್ಬೋದಿತ್ತ, ಅಥವಾ ಅದು ಪ್ರೀತಿನೇ, ನಿಜವಾಗ್ಲೂ ಪ್ರೀತಿನೇ, ಅಥವಾ ಒಂದು ಸ್ನೇಹ ಅಂತ ಹೆಸರು ಕೊಡ್ಬೋದಾ? ಅದು ಇಲ್ಲ, ನೀವೇ ಹೇಳ್ತಾ ಇದ್ರೆ ಅದು ಪ್ರೀತಿನೇ ಆಗಿರುತ್ತೆ. ಅದು ಅವಾಗಿನ ಸಿಚುವೇಶನ್ಗೆ ನೆನ್ಪು ಮಾಡ್ಕೊಂಡ್ರೆ ಇವಾಗ ನಾನು ಅದನ್ನ ಮಾಡಿ ತಪ್ಪು ಅಂತ ಅನ್ಸುತ್ತೆ ಅಂತ ಇವಾಗ ನನ್ಗೆ ಈ ಪ್ರೆಸೆಂಟ್ ಅಲ್ಲಿ ಅನ್ಸುತ್ತೆ ತುಂಬಾ. ಇರ್ಲಿ ಅಮ್ಮ, ಹೇಳಿ. 14 ವರ್ಷದವಳಿದ್ದಾಗ ಪ್ರೀತಿ ಆಯ್ತು, ಮುಂದುವರಿಸಿ. ಆಯ್ತು. ಆಮೇಲೆ ಚೆನ್ನಾಗಿ ಹೋಗ್ತಿತ್ತು. ಅವರು ನನ್ನಿಂದ 60 kilometers ದೂರದಲ್ಲಿದ್ದಾರೆ. ನಾವು ಫೋನಲ್ಲೇ ಮಾತಾಡ್ತಾ ಇದ್ದಿದ್ದು. ಕಾಲೇಜಿಗೆ ಹೋಗೋ ತನಕ ಚೆನ್ನಾಗಿತ್ತು. ಕಾಲೇಜಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ PUC ತನಕನೂ ಓಕೆ, ಪರವಾಗಿಲ್ಲ ಅನ್ನೋ ತರನೇ ಇತ್ತು. ಬಟ್ ನಾನ್ ಡಿಗ್ರಿಗೆ ಎಂಟರ್ ಆದ್ಮೇಲೆ ಫಸ್ಟ್ ಟೈಮ್ ನನ್ಗೆ ನಮ್ಮ ಅಪ್ಪ ಫೋನ್ ನ ಕೊಡ್ಸಿದ್ರು. ಅಲ್ಲಿ ತನಕ ನಮ್ಮ ಅಮ್ಮನ ಫೋನ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅಂಡ್ ನೀವು ಹಾಗೆ ಮಾತಾಡೋದು ನಿಮ್ಮ ತಾಯಿಗೆ ಗೊತ್ತಿತ್ತಾ? ಇಲ್ಲ, ನಮ್ಮಮ್ಮ ಗೊತ್ತಿರ್ಲಿಲ್ಲ. ಬಟ್ ಅವ್ರ ಫೋನ್ ಯೂಸ್ ಮಾಡ್ತಾನೆ ನೀವು ಮಾತಾಡ್ತಿದ್ದು? ಅಂದ್ರೆ ಫೋನ್ ಅಂದ್ರೆ ನಾ ಮನೇಲೆ ಇಟ್ಟು ಹೋಗ್ತಿದ್ರು. ಅವರು ಫೋನ್ ನ ತಗೊಂಡ್ ಹೋಗ್ತಾ ಇರ್ಲಿಲ್ಲ. ಓಕೆ. ಕೆಲ್ಸಕ್ಕೆ ಹೋಗ್ತಾ ಇದ್ರು ನಮ್ಮಮ್ಮ, ಇವಾಗ್ಲೂ ಹೋಗ್ತಾರೆ. ಸೊ ಕೆಲ್ಸಕ್ಕೆ ಹೋಗ್ತಿರ್ಬೇಕಂತ ಫೋನ್ ಮನೇಲೆ ಇರ್ತಿತ್ತು. ಸೊ ನಾನು ಮಾತಾಡ್ತಾ ಇದ್ದೆ. ಓಕೆ. ಆಮೇಲೆ ಡಿಗ್ರಿಗೆ ಹೋದಾಗ ಸ್ಟಾರ್ಟಿಂಗ್ ನಮ್ಮ ಅಪ್ಪ ನನಗೆ ಫೋನ್ ಕೊಡ್ಸಿದ್ರು. ಸೊ ಫೋನ್ ಕೊಡ್ಸಿದ ತಕ್ಷಣ ನಾನು ಜಸ್ಟ್ ಈ ಸೋಷಿಯಲ್ ಮೀಡಿಯಾ ಅದ್ರಲ್ಲೆಲ್ಲ ಅಕೌಂಟ್ನೆಲ್ಲ ಓಪನ್ ಮಾಡ್ಕೊಂಡೆ. ಸೊ ತಕ್ಷಣ ನನ್ಗೆ ಈಗ ನಾನು ಲವ್ ಮಾಡ್ತಿದ್ದೀನಲ್ಲ, ಅವರಿಂದ ಫೋನ್ ಬಂತು. ಫೋನ್ ಬಂದು ಏನ್ ನೀನು ಹಾಗೆಲ್ಲ ಫೋನ್ ಮಾಡ್ಬಿಟ್ಟಿದ್ಯಲ್ಲ, ಹಾಗೆಲ್ಲ ಮಾಡ್ಬಾರ್ದು ಅಂತ ನಿಂಗೆ ಗೊತ್ತಿಲ್ಲ, ತಕ್ಷಣನೇ ಕ್ಲೋಸ್ ಮಾಡು ಅಂದ್ರೆ ಎಲ್ಲದನ್ನು ನಾನು ಕ್ಲೋಸ್ ಮಾಡ್ಬಿಟ್ಟೆ. ಜಸ್ಟ್ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ, ಮತ್ತೆ ಟೆಕ್ಸ್ಟ್ ಮಾಡ್ತಾ ಇದ್ದಿದ್ದು, ಅಷ್ಟೇನೆ ಇದ್ದಿತ್ತು. ನನ್ಗೆ ಯಾವ ಸೋಷಿಯಲ್ ಮೀಡಿಯಾಗಳನ್ನ ಓಪನ್ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಬಟ್ ನಂಗೆ ಆ ಟೈಮಲ್ಲಿ ತಲೆ ಆ ಥರ ಓಡಿಲ್ಲ ಅನ್ಸುತ್ತೆ. ಇವ್ರು ನನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ತಲೆಯಲ್ಲಿ ಒಂದಿತ್ತು. ಇವ್ರು ನನ್ನ ಒಳ್ಳೇದಕ್ಕೆ ಬಯಸ್ತಾ ಇದ್ದಾರೆ, ನಂಗೆ ಒಳ್ಳೇದಾಗ್ಲಿ ಅಂತಾನೆ ಇದ್ ಮಾಡ್ತಿದ್ದಾರೆ ಅಂತ. ಅದರಿಂದ ನಂಗೆ ಏನು ಇವಾಗ ಕೆಟ್ಟದಾಯ್ತು ಅಂತ ನಾನೇನು ಹೇಳ್ತಿಲ್ಲ. ಅದಾದ್ಮೇಲೆ ಒಂಥರ ತುಂಬಾ ಅನುಮಾನ ಪಡೋದು. ಸೊ ನಾನು ಕೊನೆಗೆ ವಾಟ್ಸಪ್ ಯೂಸ್ ಮಾಡ್ತಿದ್ದೆ. ವಾಟ್ಸಪ್ ಯೂಸ್ ಮಾಡ್ಬೇಕಾದ್ರೆ ನನ್ನ ನಂಬರ್ನ ಅವ್ರ ಫೋನಲ್ಲಿ ಹಾಕೊಂಡು ನನ್ನ ನಂಬರಿಗೆ ಏನೇನ್ ಮೆಸೇಜ್ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅದ್ರಲ್ಲೆಲ್ಲ ತುಂಬಾ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಬಿಟ್ರು. ಅದಾದ್ಮೇಲೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಒಂಥರ ತುಂಬಾ ವಲ್ಗರ್ ಆಗಿ ಮಾತಾಡೋದು, ತುಂಬಾ ಅಂದ್ರೆ ಒಂದ್ ಹೆಣ್ಣಿಗೆ ಆತರ ಮಾತನ್ನೆಲ್ಲ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಣ್ಣ. ಬಟ್ ತುಂಬಾ 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 ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ನನ್ನ ಬಗ್ಗೆ. ಬಟ್ ಮಾತಾಡ್ತಾರೆ, ಅದಾದ್ಮೇಲೆ ಅವ್ರ ಸಾರಿ ಕೇಳ್ತಾರೆ. ಬಟ್ ನಾನು ಆಯ್ತು, ಒಂದ್ಸತಿ ಮಾತಾಡಿದ್ರ ಆಯ್ತು, ಒಂದ್ಸತಿ ಮಾತಾಡಿದ್ರು ಓಕೆ ಕ್ಷಮಿಸಿದೆ, ಮತ್ತೊಂದ್ಸತಿ ಮಾತಾಡಿದ್ರು ಕ್ಷಮಿಸಿದೆ. ಸೊ ಅರೌಂಡ್ ಈಗ 4 ವರ್ಷದಿಂದ ನಾನು ಅದನ್ನೇ ಮಾಡ್ಕೊಂತ ಬರ್ತಾ ಇದ್ದೀನಿ. ಬಟ್ ಇಲ್ಲಿ ತನಕ ಮಾತುಗಳು ನಿಂತಿಲ್ಲ. ಮಾತು ಅಂದ್ರೆ ಅಣ್ಣ ತುಂಬಾ 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 ಕೀಳ್ಮಟ್ಟದ್ದು. ಆಕ್ಚುಲಿ ಇದೊಂದು ಲೈವ್ ಆಗಿರೋದ್ರಿಂದ ನಾನು ಮಾತಾಡ್ಬಾರ್ದು, ಅಂತ ವರ್ಡ್ಸ್ ನ ಯೂಸ್ ಮಾಡ್ಬಾರ್ದು. ಸೊ ನಾ ಮಾಡ್ತಾ ಇಲ್ಲ. ಸೊ ತುಂಬಾನೇ ಕೆಟ್ಟದಾಗಿರೋ ಮಾತು, ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡೋದು, ನನ್ನ ತಂದೆ ತಾಯಿ ಬಗ್ಗೆ ಕೀಳಾಗಿ ಮಾತಾಡೋದು, ತುಂಬಾ ಎಲ್ಲ ಮಾಡ್ತಾರೆ. ಆವಾಗ ನನ್ಗೆ ಇವಾಗ ರಿಯಲೈಸ್ ಆಗ್ತಿದೆ, ಆಕ್ಚುಲಿ ಆ ಪರ್ಸನ್ ನನ್ನ ಲವ್ ಮಾಡ್ತಾ ಇದ್ದಾರೆ ಅಂತ. ನಾನಂತೂ ಟ್ರೂ ಆಗಿ ಲವ್ ಮಾಡಿದ್ದೆ. ಬಟ್ ಇವಾಗ ಏನ್ ಫೀಲ್ ಆಗ್ತಿದೆ ಅಂತಂದ್ರೆ, ನಾನ್ ತಪ್ಪಾದ ವ್ಯಕ್ತಿನ ಲವ್ ಮಾಡ್ಬಿಟ್ನಾ, ಅಥವಾ ನನ್ ಡಿಸಿಷನ್ ತಪ್ಪಾಗಿತ್ತ? ಇವ್ರು ಈಗ್ಲೇ ನನ್ನ ಹತ್ರ ಹೀಗ್ ನಡ್ಕೊಂತಾ ಇದಾರೆ, ಮುಂದೆ ಹೇಗ್ ನಡ್ಕೊಂತಾರೆ? ನನ್ಗೆ ಅವ್ರ ಹತ್ರ ಇವಾಗ
ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ನೀನ್ ನನ್ನ ಹತ್ರ ಮಾತಾಡಲ್ಲ, ನೀನ್ ಸರಿಯಾಗಿ ಮಾತಾಡಲ್ಲ ಅಂತಾರೆ. ಯಾಕಂದ್ರೆ ನನ್ನ ಹತ್ರ ಆ ವ್ಯಕ್ತಿಗ್ ವ್ಯಕ್ತಿ ಹತ್ರ ಮಾತಾಡ್ಬೇಕು ಅಂತ ಅನ್ಸಲ್ಲ. ಅದು ಮಾತು ಭಾವನೆಗಳನ್ನ ಆ ವ್ಯಕ್ತಿ ಉಳಿಸ್ಕೊಡ್ಲೇ ಇಲ್ಲ. ಅದಾದ್ಮೇಲೆ ಹೋದ್ ವರ್ಷ ಹಲೋ ಹೇಳಿ ಅಮ್ಮ. ಹೋದ್ ವರ್ಷ ಆಗಸ್ಟ್ ಟೈಮಲ್ಲಿ ನಮ್ಮಪ್ಪ ನಂದು ಈಗ ನೆಕ್ಸ್ಟ್ ಇಯರ್ ಅಂದ್ರೆ ಎಜುಕೇಶನ್ ಮುಗಿಯುತ್ತಲ್ಲ ಅಂತ ಸ್ವಲ್ಪ ಅಮೌಂಟ್ ನ ಪ್ರೀ ಪ್ಲಾನಿಂಗ್ ಆಗಿ ನನ್ನ ಅಕೌಂಟ್ ಅಲ್ಲಿ ಹಾಕಿ ಇಡ್ಸಿದ್ರು. ಆ ವಿಷಯ ಈ ವ್ಯಕ್ತಿಗೆ ಗೊತ್ತಾಗಿದೆ. ಅಷ್ಟೊತ್ತಿಗೆ ಅವ್ರೇನೋ ಬಡ್ಡಿಗೆ ಅಂತ ದುಡ್ಡು ಕೊಟ್ಟಿದ್ರು ಅಂತ, ಅವ್ರೇನೋ ಇವ್ರಿಗೆ ಕೊಡದೆ ಡಿಲೇ ಮಾಡ್ತಿದ್ರು ಅಂತ ಇತ್ತು. ಸೊ ಆ ಟೈಮಲ್ಲಿ ನನ್ನ ಅಕೌಂಟ್ ಅಲ್ಲಿ ದುಡ್ಡಿತ್ತಲ್ವ, ಸೊ ಇವ್ರು ಕೇಳಿದ್ರು. ನಂಗೆ ಆ ಟೈಮಲ್ಲಿ ತಲೆನೇ ಓಡ್ಲಿಲ್ಲ. ನಾನು ಅವ್ರು ಕೇಳ್ದಾಗೆಲ್ಲ ಹಾಕ್ದೆ ಹಾಕಿ ಆಮೇಲೆ ನೆಕ್ಸ್ಟ್ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ನನಗ್ ಬರಕ್ ಶುರುವಾಯ್ತು. ಅವ್ರು ದುಡ್ಡು ತಗೊಂಡಿದ್ರಿಂದ ನನ್ ದುಡ್ಡನ್ನ ನಾನ್ ಕೇಳಿದ ತಕ್ಷಣ ಇಲ್ಲ ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಿಮ್ಗೆ ಹಿಂಗ್ ದುಡ್ಡು ಆಗ್ತಿದೆ, ಹಂಗ್ ದುಡ್ಡು ಆಗ್ತಿದೆ ಆಯ್ತು ಅಂತ ಹೇಗಿಗೋ ಮ್ಯಾನೇಜ್ ಮಾಡ್ಕೊಂತ ಬಂದೆ. ಆಮೇಲೆ ನನ್ ಕಿವಿದನ್ನ ಇಟ್ಬಿಟ್ಟು ದುಡ್ಡು ಕೊಟ್ಟೆ. ಆಮೇಲೆ ನಂದು ರೀಸೆಂಟ್ ಆಗಿ 3 months ಬ್ಯಾಕ್ ಅಲ್ಲಿ ತುಂಬಾ ಎಮರ್ಜೆನ್ಸಿ ನಂಗೆ ಬೇಕೇ ಬೇಕು, ನಾಳೆನೆ ಕೊಡ್ತೀನಿ. ಸರಿ ಆಯ್ತು, ಏನೋ ಇಲ್ಲಿ ತನಕ ಮೋಸ ಮಾಡಿದಿರ, ಇಲ್ಲಿ ತನಕ ಹೇಳಿದ್ರು ಉಳಿಸ್ಕೊಂಡಿಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಹಲೋ, ಕೇಳಿದ್ಯಾ? ಈಗ ಮಾತಾಡಿ ಅಮ್ಮ. ಚೈನ್ ನ ಇಟ್ಬಿಟ್ಟು ದುಡ್ಡು ಕೊಟ್ಟೆ. ನಮ್ಮಪ್ಪ ಕೊಡ್ಸಿದ್ರು ಒಂದ್ ಚೈನು, ಅದು ನನ್ಗೆ ಅರ್ಜೆಂಟ್ ಇದೆ, ಮಾರನೇ ದಿನಾನೇ ದುಡ್ಡು ಕೊಡ್ತೀನಿ, ನಿನ್ಗೆ ಬಿಡ್ಸ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ನಾನು ಇಟ್ಬಿಟ್ಟು ಕೊಟ್ಟೆ. ನಮ್ಮನೇಲಿ ಯಾರಿಗೂ ಗೊತ್ತಿಲ್ಲ. ಸೊ 3 months ಇಂದ ಪ್ರತಿ ದಿನ ಕೇಳ್ತೀನಿ, ಇಲ್ಲ ಅವಾಗ ಕೊಡ್ತೀನಿ, ಇವಾಗ ಕೊಡ್ತೀನಿ ಅಂತ ತುಂಬಾ ಆಟ ಆಡಿಸ್ತಿದ್ದಾರೆ. ನಾನು ಇವಾಗ ದುಡ್ಡು ಕೇಳೋದಕ್ ಹೋದ್ರೆ ಒಂದೊಂದ್ಸತಿ ಬ್ಲಾಕ್ ಮಾಡೋದು, ತುಂಬಾ ವಲ್ಗರ್ ಆಗಿ ಮಾತಾಡೋದು, ತುಂಬಾ ಅಂತಂದ್ರೆ ಅವ್ರಿಂದಾಗಿ ನಾನು ಎಷ್ಟು ಕಣ್ಣೀರ್ ಹಾಕಿದೀನಿ. ಒಂಥರ ಒಂದ್ ಹುಡ್ಗನ ಹತ್ರ ಮಾತಾಡೋದೇ ತಪ್ಪೇನಪ್ಪ ಅನ್ಸೋಷ್ಟು ಆಗ್ಬಿಟ್ಟಿದೆ. ನಾನು ಅಳ್ದಿದ್ದ ದಿನಾನೇ ಇಲ್ಲ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅವ್ರನ್ನ ಲವ್ ಮಾಡಿ ನಾನು ಖುಷಿ ಪಟ್ಟಿದ್ದಕ್ಕಿಂತ ಅತ್ತಿದ್ದೆ ಜಾಸ್ತಿ ಅನ್ಸುತ್ತೆ. ಆ ತರ ಸಿಚುವೇಶನ್. ಇವಾಗ ಪ್ರೆಸೆಂಟ್ ಆಗಿ ನನ್ ದುಡ್ಡು ಇನ್ನೂ ರಿಟರ್ನ್ ಮಾಡಿಲ್ಲ. ಅದನ್ನ ಹೆಂಗ್ ತಗೋಬೇಕು ಅಂತಾನು ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಅಂತೂ ತಗೊಳೋದಕ್ ಆಗಲ್ಲ ಅಣ್ಣ. ಯಾಕಂತಂದ್ರೆ ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಅವ್ರಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಮೋಸ ಮಾಡ್ಬಿಟ್ಟು ನಾನ್ ಈ ತರ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊತೀನಿ. ಸೊ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಅವ್ರ ಹತ್ರ ತಗಸ್ಕೊಡುವಂತ ಸಿಚುವೇಶನ್ ಅಲ್ಲೂ ನಾನಿಲ್ಲ. ನನ್ಗೆ ಅಮೌಂಟ್ ಯಾಕೆ ನನ್ನ ಎಜುಕೇಶನ್ಗೆ ಡಿಲೇ ಆಗ್ತಿದೆ ಅಂದ್ರೆ ಆ ಅಮೌಂಟ್ ನನ್ನ ಎಜುಕೇಶನ್ಗೆ ಅಂತಾನೆ ಇಟ್ಟಿದ್ದು. ಆ ದುಡ್ಡನ್ನ ಕೊಡ್ತಾ ಇಲ್ಲ. ಸೊ ನನ್ನ ಎಜುಕೇಶನ್ ಕೂಡ ನಾನು ಮಾಡೋದಕ್ಕೆ ಮುಂದೆ ಹೋಗೋದಕ್ಕೆ ಆಗ್ತಿಲ್ಲ. ಅದೇ ಕಾರಣದಿಂದ ಡಿಲೇ ಆಗ್ತಾ ಇರೋದು. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಈ ಕ್ಷಣಕ್ಕೂ ಕೂಡ ಈ ನಿಮ್ಮ ಯಾವುದೇ ವಿಚಾರಗಳು ನಿಮ್ಮ ಮನೆಯವ್ರಿಗಾಗ್ಲಿ ಅಥವಾ ಅವ್ರ ಮನೆಯವ್ರಿಗಾಗ್ಲಿ ಗೊತ್ತಿಲ್ಲ? ಅವ್ರ ಮನೆಯವರಿಗೆ ಅಂದ್ರೆ ಈ ತರ ಹುಡುಗಿನ ಒಬ್ಬನ ಲವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು ಅಷ್ಟೇ. ಈ ತರ ದುಡ್ಡು ತಗೊಂಡಿದ್ದು ಯಾವ ವಿಚಾರನೂ ಕೂಡ ಗೊತ್ತಿಲ್ಲ. ಬಟ್ ನಿಮ್ಮ ತಂದೆ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಕೂಡಿಟ್ಟಿದ್ದಂತಹ ಹಣವನ್ನು ಕೊಡ್ಲಿಕ್ಕೆ ನೀವು ಮುಂದಾದಾಗ ಇವನು ಪ್ರೀತಿ ಮಾಡ್ತಾ ಇದ್ದೀನಿ, ಮುಂದೆ ಇವನು ನನ್ನವನಾಗ್ತಾನೆ, ಅದೊಂದೇ ನಂಬಿಕೆ ಇತ್ತ ಅಥವಾ? ಅಂದ್ರೆ ಆ ಟೈಮಲ್ಲಿ ತುಂಬಾ ಮೈಂಡ್ ವಾಶ್ ಮಾಡ್ಬಿಟ್ರಣ. ನಂಗೆ ಈ ತರ ಪರಿಸ್ಥಿತಿ ಇದೆ, ನಂಗೆ ಈ ತರ ಇದೆ, ನಂಗೆ ಈಗ ದುಡ್ಡಾಗುತ್ತೆ, ತುಂಬಾ ದುಡ್ಡಾಗುತ್ತೆ, ತಕ್ಷಣ ಕೊಟ್ಬಿಡ್ತೀನಿ, ಇದೊಂದ್ ಕಷ್ಟಕ್ಕಾಗ್ಬಿಟ್ರೆ ನೀವು ತುಂಬಾ ಎಲ್ಲೋ ಹೋಗ್ಬಿಡ್ತೀರಾ, ಹಾಗೆ ಹೀಗೆ ಅಂತ. ನಂಗೆ ಆ ಟೈಮಲ್ಲಿ ನಾನು ಮನುಷ್ಯ ಭಾವದಿಂದ ಕಷ್ಟಕ್ಕಾಗ್ತಾ ಇದ್ದೀನಿ. ನನ್ಗೆ ಆ ಟೈಮಲ್ಲಿ ಇವ್ರು ಈ ತರ ಎಲ್ಲ ಮಾಡ್ತಾರೆ, ಈಗ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ನಂದೊಂದು ತಲೆಯಲ್ಲಿ ಕೊಟ್ಬಿಟ್ಟೆ, ಆಯ್ತು ತಗೊಳ್ಳಿ ನನಗೆ. ಬಟ್ ನನಗೆ ಬೇಕಾದಾಗ, ನನಗೆ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅದು ಬೇಕಾಗ್ಬೋದು. ಆ ತಕ್ಷಣಕ್ಕೆ ನೀವು ಹಾಕ್ಬೇಕು ಅಂತಾನೆ ನಾನು ಇಸ್ಕೊಂಡಿದ್ದು. ಆ ವ್ಯಕ್ತಿ ಅವಾಗ ಆಯ್ತು ಅಂತಾನೆ ಹೇಳಿದ್ದು. ಬಟ್ ಅದ್ ಇಸ್ಕೊಂಡ್ 1.5 ವರ್ಷ ಆಯ್ತು. ಸೊ ಇಲ್ಲಿ ತನಕ ಅದನ್ನ ರಿಟರ್ನ್ ಮಾಡಿಲ್ಲ. ಅದಾದ್ಮೇಲೇನು ತುಂಬಾ ಇಸ್ಕೊಂಡಿದ್ದಾರೆ, ಅಲ್ಲೂ ಕೂಡ ಕೊಟ್ಟಿಲ್ಲ. ಅಂಡ್ ನಿಮ್ಮ ತಂದೆ ತಾಯಿ ಅಲ್ಲಿಟ್ಟಿರುವ ಹಣದ ಬಗ್ಗೆ ನಿಮ್ಮನ್ನ ಯಾವತ್ತೂ ಕೇಳಿಲ್ಲ? ಕೇಳಿಲ್ಲ. ಅಂದ್ರೆ ನನ್ನ ಅಕೌಂಟ್ ಅದೇ ತುಂಬಾ ನಂಬಿಕೆ ಇಟ್ಬಿಟ್ಟು. ಯಾಕೆ ಕೇಳಿಲ್ಲ ಗೊತ್ತಾ? ನಂಬಿಕೆ ಇಟ್ಟಿದ್ದಾರೆ. ಕೇವಲ ನಂಬಿಕೆ ಮೇಲೆ. ಬಹುಶಃ ನೀವು ಆ ಚಿಕ್ಕ 14 ವರ್ಷದಿಂದಲೂ ಕೂಡ ನೀವೊಬ್ಬ ಮಗಳಾಗಿ ಯಾವತ್ತೂ ಆ ಯೋಗ್ಯತೆಯನ್ನು ಉಳಿಸ್ಕೊಳ್ಳೇ ಇಲ್ಲ. ಅದ್ಯಾವ ಅರ್ಹತೆಯನ್ನು ನೀವು ಅವತ್ತೇ ಕಳ್ಕೊಂಡ್ಬಿಟ್ರಿ. ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ದು ಬಹುಶಃ ಆ ವಯಸ್ಸಲ್ಲಿ ಅಂತಹದೊಂದು ಭಾವನೆ ಬರುವುದಿದೆಯಲ್ಲ, ಅದು ನಿಮ್ಮ ಸರ್ವನಾಶಕ್ಕೆ ನೀವು 14 ವರ್ಷದವಳಿದ್ದಾಗಲೇ ನೀವು ಬುನಾದಿ ಹಾಕ್ಬಿಟ್ಟಿದ್ರಿ. ಅಂಡ್ ಒಂದು
ಇವತ್ತಿಗೆ ನಾನು ನಿಮ್ಮನ್ನು ಕೇಳ್ತೀನಿ, ಇನ್ನೂ ಕೂಡ ಆ ವ್ಯಕ್ತಿಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಿಮ್ಮ ಕಡೆಯಿಂದ ಆಗ್ತಾ ಇದೆಯಾ? ಇವಾಗ ಆ ತರದೊಂದು ತಲೆಗೆ ಬರಲ್ಲ ಅಣ್ಣ. ಅರೆ ತಾಯಿ, ಮೊದಲಿಗೆ ಈ ಆಪಾದನೆಯನ್ನು ಬಿಟ್ಬಿಡೋಣ, ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಇಂತಹದ್ದೊಂದು ಕ್ರಿಮಿ ವಿಚಾರವನ್ನು, ಆ ವ್ಯಕ್ತಿಯನ್ನು ಬಿಟ್ಬಿಡಿ. ಆ ದುಷ್ಟ ಗುಣಗಳುಳ್ಳ ಆ ವ್ಯಕ್ತಿ ಇದನ್ನಲ್ಲ, ಈಗ ಅಂಗಡಿಯಲ್ಲಿ ಹಾಲು ತಗೊಳ್ಬೇಕಾದ್ರೆ ನೀವು ಎಕ್ಸ್ಪೈರಿ ಡೇಟ್ ನೋಡಿದಾಗ ಅದು ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅಂತ ಗೊತ್ತಾದ ಮೇಲೂ ತಗೊಳ್ಳೋದು ಯಾರು ತಪ್ಪಿಲ್ಲಿ? ನೀವು ಅಂಗಡಿಯವನನ್ನು ದೂಷಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ನೋಡ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀರಾ, ಹೌದಲ್ವಾ? ಆ ಮೊದಲ ವಿಚಾರಕ್ಕೆ ಬಂದರೆ, ಮುಂದೆ ನೀನು ಅಂದುಕೊಂಡಂತೆ ನಿನ್ನ ಆ ಪರಿಶುದ್ಧ ಪ್ರೀತಿಗೆ ಯಾವುದೇ ರೀತಿಯಲ್ಲೂ ಅರ್ಹವಾಗಲಿಕ್ಕೆ ಯಾವ ಗುಣವೂ ಅಲ್ಲಿ ಉಳ್ಕೊಂಡಿಲ್ಲ. ಹಾಗೆ ನೋಡಿದ್ರೆ ಇದು ಮೊದಲ ವಿಚಾರ. ಅರ್ಥಾತ್ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಎಕ್ಸ್ಪೈರಿ ಡೇಟ್ ಆಗಿರೋ ಅಥವಾ ಆ ಭಾವನೆಗಳನ್ನು ಅಥವಾ ಕೆಟ್ಟ ಪದಗಳ ಮೂಲಕ ಅಥವಾ ಅವಶ್ಯಕತೆಗೋಸ್ಕರ ಬಳಸ್ಕೊಂಡು ಬ್ಲಾಕ್ ಮಾಡಿಕೊಂಡು ಈ ಎರಡೆರಡು ನಾಟಕ ಆಡೋ ಈ ಮನಸ್ಥಿತಿಗಳನ್ನು ಬದುಕಲ್ಲಿಟ್ಕೊಳ್ಬೇಡಿ ಯಾವತ್ತೂ ಕೂಡ. ಅದರಲ್ಲೂ ಒಬ್ಬ ಸಂಗಾತಿಯಾಗಿ ತಗೊಳ್ಳೋ ಯೋಚನೆ ಇದೆಯಲ್ಲ, ಗೊತ್ತಾದ ಮೇಲೂ ಕೂಡ ಇದು ಬೇಡ. ಅಂಡ್ ಅದನ್ನು ಬದಲಾಯಿಸ್ತೀನಿ ಸರ್, ಬದಲಾಯಿಸೋದಕ್ಕೆ ನೋಡ್ತಾ ಈ ಬಹುಶಃ ನೀವು ಮದುವೆ ಆದಮೇಲೆ, ಮದುವೆ ಆಗೋಕ್ಕಿಂತ ಮುಂಚೆ ನಿಮಗೇನೂ ಗೊತ್ತಿರಲಿಲ್ಲ, ಆನಂತರ ಗೊತ್ತಾಯಿತು ಅಂದಾಗ ಸರಿ ಆಯಿತು ಮದುವೆ ಆಗಿಬಿಟ್ಟಿದ್ದೀನಿ ಎಂಥವನು ಆತನನ್ನು ಪ್ರೀತಿಯಿಂದ ಬದಲಾಯಿಸ್ಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಈ ಮುಂಚೆನೇ ಆತ ಎಲ್ಲ ರೀತಿಯ ಮುಖವಾಡಗಳನ್ನು ನಿಮ್ಮ ಮುಂದೆ ತೆರೆದಿಟ್ಬಿಟ್ಟಿದ್ದಾನೆ, ಹೌದಲ್ವಾ? ಇದು ಮೊದಲ ವಿಚಾರ. ಯಾಕಂದರೆ ಒಂದು ಹೆಣ್ಣಿಗೆ ನಿಜವಾದ ಅದೃಷ್ಟ ದುರದೃಷ್ಟಗಳು ಶುರುವಾಗುವುದು ನಿಮ್ಮ ಮದುವೆಯ ನಂತರ. ನೀವು ತಂದೆ ತಾಯಿಯಲ್ಲಿ ಹೇಗೆ ಬೆಳೆದ್ರು ಅದು ಖಂಡಿತ ಒಂದು ಹಂತಕ್ಕೆ ಮುಖ್ಯ, ಬಟ್ ಅದು ಮುಖ್ಯ ಅಲ್ವೇ ಅಲ್ಲ. ಬಟ್ ನಿಮ್ಮ ಬಹುತೇಕ ಬದುಕು ನಡೆಯೋದಿಲ್ಲಿ ಇನ್ನೊಬ್ಬರ ಮನೆಯಲ್ಲಿ, ಅರ್ಥಾತ್ ನಿಮ್ಮ ಗಂಡ ಅಥವಾ ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ. ನಿಮ್ಮ ಅದೃಷ್ಟ ದುರಾದೃಷ್ಟಗಳು ಆ ನಿಮ್ಮ ಗಂಡನ ಮನಸ್ಥಿತಿಯ ಮೇಲೆ ನಿಂತಿದೆ, ಹೌದಲ್ವಾ? ನೀವೆಷ್ಟೇ ಸುಂದರವಾಗಿರ್ಬೋದು, ನೀವೇನೇ ಓದಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಮುದ್ದಾಗಿ ಬೆಳೆಸಿರ್ಬೋದು, ಬಟ್ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಆತ ಪ್ರತಿಯೊಂದಕ್ಕೂ ಕೂಡ ಅನುಮಾನ ಪಡ್ತಾ ಅಥವಾ ಪ್ರತಿಯೊಂದಕ್ಕೂ ಹಣಕ್ಕೋಸ್ಕರನೇ ಮದುವೆ ಆಗಿದ್ದಾನೆ ಅನ್ನೋ ರೀತಿ ಅತ್ತೆ ಮಾವ ಗಂಡ ಎಲ್ಲರೂ ರಾಕ್ಷಸ ರೂಪ ತೋರಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ಸೌಂದರ್ಯ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿಯ ಮುದ್ದು ಮಾಡುವಿಕೆ ಇದು ಯಾವುದೂ ಅಲ್ಲಿ ಉಳಿಯೋದೇ ಇಲ್ಲ. ಹಾಗಾಗಿ ನಾನು ಮೊದಲ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವತ್ತು 14 ವರ್ಷದಲ್ಲಿ ಒಂದು ವಿದ್ಯಾರ್ಥಿಯಾಗಿ ಉಳ್ಕೊಳ್ಬೇಕಾಗಿದ್ದ ನೀನು ಅವತ್ತೇ ಹಾದಿ ತಪ್ಪಿದ್ದೆ. ಆ್ಯಂಡ್ ಇವತ್ತು ನೀನು ಅದನ್ನು ಪಶ್ಚಾತ್ತಾಪ ಪಡ್ಕೊಳ್ಳೋದೇನೆ ಇವತ್ತೂ ಮುಂದುವರಿಸ್ತೀಯ ಅನ್ನೋದಾದರೆ, ನಮ್ಮಲ್ಲಿ ಒಂದು ಕರ್ಮ ಸಿದ್ಧಾಂತ ಅಂತ ಒಂದಿದೆ. ಅರ್ಥಾತ್ ಬಿತ್ತಿದ ಬೀಜ ಅದು ಏನೂ ಇಲ್ಲ ಹಾಳಾಗಬೇಕು ಇಲ್ಲ ಬೆಳಿಬೇಕು. ಅರ್ಥಾತ್ ಬಿತ್ತಿದ ಮೇಲೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು. ಅಂದ್ರೆ ಈಗ ನಾನು ಅದನ್ನ ಮುಂದುವರಿಸಬೇಕು ಅನ್ನುವಂತ ಯಾವುದೇ ಕೂಡ ನನ್ನ ಹತ್ರ ತಲೆಲಿಲ್ಲ. ಯಾವತ್ತು ಅಂತಹ ಯೋಚನೆ ಕೂಡ ಮಾಡಬೇಡ. ಈಗ ಈ ಆಪಾದನೆ ಮತ್ತು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಓಕೆ? ಇದನ್ನೇ ದೊಡ್ಡದು ಮಾಡಿಕೊಂಡು ತಂದೆ ತಾಯಿ ಅವ್ರು ನಿಮ್ಮನ್ನು ಮುದ್ದು ಮಾಡಿ ಸಾಕಿರೋದಮ್ಮ. ಅರ್ಥಾತ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇದು ಗೊತ್ತಾದ ತಕ್ಷಣ ಬಹುಶಃ ಅವರು ನೋವು ಪಡ್ತಾರೆ, ನಿಜ. ಯಾಕಂದ್ರೆ ಅವ್ರ ಬೆವರಿನ ಹಣ ತಾಯಿ ಅದು. ನಿನ್ನನ್ನು ಆಚೆ ಬಿಸ್ಲಿಕ್ಕೆ ಕಳಿಸ್ಲಿಕ್ಕೂ ಕೂಡ ನಿಮ್ಮ ತಂದೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂತಹದ್ದೊಂದು ದಿನ ಇತ್ತು, ನೆನಪು ಮಾಡ್ಕೋ. ಅದಕ್ಕೆ ನೀವು ಮೋಸ ಮಾಡಿದ್ರೆ ಬಹುಶಃ ಒಬ್ಬ ಸಂಗಾತಿಯಾಗಿ ನೀನು ಇನ್ನೊಬ್ಬರ ಜೀವನದಲ್ಲಿ ಗೆಲ್ಲಬಹುದು, ಬಟ್ ನಿನ್ನ ತಂದೆ ತಾಯಿ ಜೀವನದಲ್ಲಿ ನೀನು ಸೋತ್ ಬಿಡ್ತೀಯ. ಅದೊಂದು ಬದುಕಲ್ಲ. ನೀನು ನಿನ್ನನ್ನು ನೆಟ್ಟ ಆ ಮಾಲೀಕನಿಗೆ ಮೋಸ ಮಾಡಿ ಇನ್ಯಾರಿಗೂ ನೀನು ಏನೋ ಫಲಪ್ರದವಾಗಿ ನೀನು ಏನೇ ಇನ್ನೊಬ್ಬರಿಗೆ ಸಹಕಾರಿಯಾದರೂ ಕೂಡ ಆ ಮೂಲ ಬೇರು ಕಣ್ಣೀರು ಹಾಕಿದ್ರೆ ಅದು ಒಳ್ಳೇದಲ್ಲ. ಅವರು ದುಡ್ಡು ಹೋಗಿದ್ದ 2 ದಿನ ಮರೆತು ಬಿಡ್ತಾರೆ, ಬಟ್ ಮಗಳು ಅನ್ನೋ ಆ ಮಮಕಾರ ಇದೆಯಲ್ಲ ಅದು ನಿನ್ನ ತಪ್ಪಿನಿಂದ ಮುಚ್ಚಿ ಹೋಗುವಂಥದ್ದಲ್ಲ. ಆದರೆ ಇದು ಗೊತ್ತಾದ ಮೊದಲ ದಿನ ಅಥವಾ ಆ ಮೊದಲ ಹಂತ ಇದೆಯಲ್ಲ ಅವ್ರಿಗೆ ಬಹಳ ದೊಡ್ಡ ನೋವು. ಯಾಕೆ ಗೊತ್ತಾ? ದುಡ್ಡು ಹೋಯ್ತು ಅಂತ ಅಲ್ಲ, ಬಟ್ ನನ್ನ ಮಗಳು ಈ ಮಟ್ಟಕ್ಕೆ ನಂಬಿಕೆ ದ್ರೋಹ ಮಾಡಲಿಕ್ಕೆ ಹೇಗೆ ತಯಾರಾದ್ಲು? ಬಹುಶಃ 14 ವರ್ಷ ಅಥವಾ ಆ ವಯಸ್ಸಲ್ಲೇ ಅಥವಾ ಆ ಶುರುವಿನಲ್ಲಿ ನಿಮ್ಮ ತಂದೆ ತಾಯಿಗೆ ಗೊತ್ತಾಗ್ಬಿಟ್ಟಿದ್ರೆ ಅವತ್ತೇ ಅದನ್ನು ಮುರಿದು ಬಿಸಾಕ್ತಾ ಇದ್ರೇನು. ಬಟ್ ನೀವು ಅದು ಯಾರಿಗೂ ಗೊತ್ತಾಗದಂಗೆ ಹೇಳ್ದಂಗೆ ಅಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ರಿ ನೀವು ಅವತ್ತು. ಇದನ್ನು ಹೇಳ್ತಾ ಇರೋ ಕಾರಣ ಇಷ್ಟೇ, ನಿನ್ನದೇ ರೀತಿಯಲ್ಲಿ ತುಂಬಾ ಜನ ಮಕ್ಕಳು ಯೋಚನೆ ಮಾಡಬಾರ್ದು ಅಂತ ಅಷ್ಟೇ. ಹೌದು, ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೆ. ದಯವಿಟ್ಟು ಆ ಟೈಮಲ್ಲಿ ತುಂಬಾ ಅಟ್ರಾಕ್ಷನ್ಸ್ ಆಗುತ್ತೆ, ಬಟ್ ಅದ್ ಆಳಕ್ಕೆ ಇಳಿದು ನೋಡಿದಾಗ ಮಾತ್ರ ಅದ್ರ ರಿಯಾಲಿಟಿ ಅನ್ನೋದು ಗೊತ್ತಾಗುತ್ತೆ. ನಾವು 20 ಕ್ರಾಸ್ ಮಾಡಿದ್ಮೇಲೆ
ಆ ನಮ್ಮ ತಲೆಗೆ ಬರುವಂತ ವಿಚಾರಗಳು ಮತ್ತೆ ಅವರ ನಡವಳಿಕೆಗಳು ಕಂಪ್ಲೀಟ್ ಆಗಿ ಚೇಂಜ್ ಆದಾಗ ನಮಗಲ್ಲಿ ಪಶ್ಚಾತ್ತಾಪ ಆಗುತ್ತೆ, ನಾನ್ ಮಾಡಿದ ತಪ್ಪು, ನಾನು ಇದನ್ನ ಮಾಡಬಾರ್ದಿತ್ತು ಅಂತ. ಬಟ್ ನನಗೆ ಸರಿಪಡಿಸ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ, ಆದ್ರೆ ತುಂಬಾ ಹಿಂದೆಟಾಗ್ತಾ ಇದೀನಿ. ತುಂಬಾ ಸತಿ ಸರಿಪಡಿಸ್ಕೊಳ್ಳೋದಕ್ಕೂ ನಾನು ಟ್ರೈ ಮಾಡಿದ್ದೀನಿ ಅಣ್ಣ. ಅವಾಗ ಯೋಚನೆ ಮಾಡಬೇಡ, ಖಂಡಿತ ಸರಿ ಹೋಗುತ್ತೆ. ಆದರೆ ನಾನು ಶುರುವಿನಲ್ಲಿ ಒಂದು ಮಾತು ನಿಮಗೆ ಈಗಲೂ ನೆನಪಿರಬೇಕು ಅಂದ್ಕೊಳ್ತೀನಿ, ಇದನ್ನು ನಾವು ಬೇರೆ ಹೆಸರು ಕೊಡ್ಬೋದಾ ಅಂತ ಒಂದು ಪದ ಬಳಸಿದೆ. ಹೌದು, ಯಾಕಂದರೆ ಆ ವಯಸ್ಸಲ್ಲಿ ನೀನು ಹೇಳ್ತಾ ಇದೀಯ ನಿಜ, ಬಟ್ ನಿನ್ನನ್ನು ನಾನು ಅದ್ರ ಒಳಗಡೆ ಬಿಡ್ಲಿಕ್ಕೆ ನನಗಿಷ್ಟ ಇಲ್ಲ. ಬಟ್ ನೀನೇ ಬಲವಾಗಿ ಹೇಳಿದ್ರಿಂದ ನಾನು ಅದನ್ನು ಮುಂದುವರಿಸಬೇಕಾಯಿತು. ಹಾಗಾಗಿ ಆ ವಯಸ್ಸಲ್ಲಿ ಇನ್ಯಾರೋ ಸುಂದರವಾಗಿ ಕಾಣ್ತಾರೆ. ಈಗ ಒಬ್ಬ ಡಿಸ್ಟಿಂಕ್ಷನ್ ಹುಡುಗಿ ಇನ್ನೊಬ್ಬ ಯಾರೋ ಡಿಸ್ಟಿಂಕ್ಷನ್ ಹುಡುಗ ಇಷ್ಟ ಆಗ್ಬೋದು, ಬಟ್ ನೀವು ಅದನ್ನು ಒಂದು ಮಿತಿಯನ್ನು ಮೀರಿ ಆಗಲೇ ಹೋಗ್ಬಿಟ್ರೆ, ನೀವೊಬ್ಬ ವಿದ್ಯಾರ್ಥಿಯಾಗಿ ಉಳ್ಕೊಳ್ಳದೆ ಹೋದರೆ ನಿಮ್ಮ ವೈಯಕ್ತಿಕ ಬದುಕು ಹಾಗೂ ನಿಮ್ಮ ತಂದೆ ತಾಯಿ ನಂಬಿಕೆ ಇಟ್ಟು ನಿಮ್ಮನ್ನು ಆಚೆ ಕಳಿಸ್ತಾ ಇದ್ದಾರೆ. ಆ್ಯಂಡ್ ಕಾಲೇಜಲ್ಲಿ ಹಾದಿ ತಪ್ಪುತ್ತಾರೆ ಅಂತ ಹೇಳೋದಾದರೆ ನೀವು ಬೇಡ. ಆ ವ್ಯಕ್ತಿಯ ವಿಚಾರಕ್ಕೆ ಹೇಳೋದಾದರೆ ಇರಲಿ, ನಿಮ್ಮ ತಂದೆ ತಾಯಿಗೆ ನೀವು ಆದಷ್ಟು ಬೇಗ ಹೇಳಿದ್ರೇ ಇದು ಹೇಗೋ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಿಜ. ಅದನ್ನು ನನ್ನ ಉಪದೇಶದಿಂದ ಖಂಡಿತ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವ್ರ ಬೆವರ ಹಣ. ಅಂದ್ರೆ ಅವ್ರಿಗೆ ತಿಳಿಸ್ತೇನೆ ನಾನು ದುಡ್ಡನ್ನ ತಗೊಳೋದಕ್ಕಾಗಲ್ವಾ? ಆ್ಯಂಡ್ ಒಂದು ಇಲ್ಲಿ ನೀವು ಆತನನ್ನು ಒಬ್ಬ ಪ್ರೇಮಿಯಾಗಿ ನೋಡಿಕೊಟ್ಟಿರುವುದರಿಂದ ಆತ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡೋ ಹಂತಕ್ಕೆಲ್ಲ ಹೋಗ್ಬಿಟ್ರೆ ಅದೊಂದು ಪ್ರಾಣಕ್ಕೆ ಕುತ್ತು ತರೋ ವಿಚಾರ, ಹೌದಲ್ವಾ? ಅದು ಆಗಿದೆ ಅಣ್ಣ. ನಾನು ಇದಕ್ಕೂ ಮುಂಚೆ ತುಂಬಾ ಸತಿ ಈ ತರ ಎಲ್ಲ ಹೇಳಿದಾಗ ತುಂಬಾ ಹರ್ಟ್ ಆಗ್ತಿತ್ತು. ನಾನು ಅದಕ್ಕೆ ಇಲ್ಲ, ಸ್ಟಾಪ್ ಮಾಡ್ತೀನಿ, ನನ್ಗಾಗಲ್ಲ ಇದೆಲ್ಲ, ನೀವ್ ಈ ತರ ತುಂಬಾ ವರ್ಟಾಗಿ ನೀವು ನನ್ನ ಹತ್ರ ಬಿಹೇವ್ ಮಾಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಮಾತಾಡೋದನ್ನೆಲ್ಲ ಬಿಟ್ಟಾಗ ನಾನು ಏನ್ ಹಾಕೊಂತೀನಿ ಅಂತ ಹೇಳಿ ಸೀರೆದು ಫ್ಯಾನಿಗೆ ಕಟ್ಟಿದ್ದೆಲ್ಲ ಪಿಕ್ಚರ್ಸ್ ಕಳ್ಸೋದು, ಬ್ಲಾಕ್ ಮೇಲ್ ಮಾಡೋದು, ಆಮೇಲೆ ನೀನು ನನ್ನ ಮದ್ವೆ ಆಗಿಲ್ಲ ಅಂತಂದ್ರೆ ನೀನ್ ಅಪ್ಪ ಅಮ್ಮನ ಸಾಯಿಸ್ತೀನಿ, ಹಾಗೆ ಹೀಗೆ ತುಂಬಾ ಅಂತಂದ್ರೆ ಒಂದು ಅದೇ ಬೇರೆ ಹೆಣ್ಮಕ್ಳಿಗಾದ್ರೆ ತುಂಬಾ ರೀತಿಲಿ ತುಂಬಾ ಕೇರ್ ಆಗಿ ಮಾತಾಡ್ತಾರೆ. ಬಟ್ ನನಗೋಸ್ಕರ ಪರ್ಟಿಕ್ಯುಲರ್ ಆಗಿ ನಾನು ಅಂತಂದ್ರೆ ತುಂಬಾ ಕೀಳ್ಮಟ್ಟದಲ್ಲಿ ನೋಡ್ತಾರೆ. ನಾನ್ ತುಂಬಾ ರೀತಿಲಿ ಅವ್ರಿಗೆ ಅದನ್ನ ಅರ್ಥೈಸಿ ಹೇಳಿದೀನಿ, ನಿಧಾನವಾಗೂ ಅರ್ಥೈಸಿ ಹೇಳಿದೀನಿ. ನನ್ನ ಕೈಯಲ್ಲಿ ಏನೇನ್ ಸಾಧ್ಯನೋ ಅಣ್ಣ ನಾನು ಅದೆಲ್ಲಾ ರೀತಿಲೂ ಮಾಡಿದೀನಿ. ನಾನು ಜೋರಾಗೂ ಹೇಳಿದೀನಿ, ಕಿರ್ಚಿ ಹೇಳಿದೀನಿ. ನಾನು ಸುಮ್ನೆ ನಿಧಾನವಾಗಿ ಕೇಳ್ಬಿಟ್ಟು ಅದನ್ನ ಇದು ಈ ತರ ಅಲ್ಲ, ಈ ತರ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತಾನೆ ಹೇಳಿದೀನಿ. ಅವ್ರ ಮನೇಲೂ ಕೂಡ ಹೆಣ್ಮಕ್ಳಿದ್ದಾರೆ, ನಿಮ್ ಮನೆಗೂ ಹೆಣ್ಮಕ್ಳಿದ್ದಾರೆ. ನಿಮ್ ಮನೆ ಹೆಣ್ಮಕ್ಳಿಗೆ ಹೀಗೆ ಹೇಳಿದ್ರೆ ಹೇಗಾಗುತ್ತೆ ಅಂತ ಕೇಳಿದ್ರೆ, ನನ್ ಮನೆ ಹೆಣ್ಮಕ್ಳು ನಿಮ್ ಮನೆ ತರ ನಿಮ್ ತರ ಅಲ್ಲ, ನಿಮ್ ತರ ದಾರಿ ತಪ್ಪಿಲ್ಲ ಅಂತಾರೆ. ಅದನ್ನೆಲ್ಲ ಕೇಳಿದಾಗ ತುಂಬಾ ಹರ್ಟ್ ಆಗಿದೆ. ಯಾಕಂದ್ರೆ ನನ್ನ ತಂದೆ ತಾಯಿ ಇಲ್ಲಿ ತನಕ ಒಂದ್ ಮಾತು ಕೂಡ ನಂಗೆ ಆಡಿಲ್ಲ. ಪೆಟ್ಟಂತೂ ನಾ ತಿಂದಿದ್ದೆ ನೆನಪಿಲ್ಲ, ಒಂದ್ ಮಾತು ಕೂಡ ಆಡಿಲ್ಲ. ಬಟ್ ಇಂಥ ವ್ಯಕ್ತಿನ ನಾನು ಒಳ್ಳೇದಾಗ್ಲಿ ಅಂತ ನಾನು ಅವ್ರಿಗೆ ಸಹಾಯ ಮಾಡಿದ್ರೆ, ಈ ವ್ಯಕ್ತಿ ನನಗೆ ಈ ತರ ಎಲ್ಲಾ ಮಾತಾಡ್ತಿದಾರಲ್ಲ, ನನಗೆ ನಿಜವಾಗ್ಲೂ ಆ ವ್ಯಕ್ತಿ ಜೊತೆ ಯಾವುದೇ ರೀತಿಯ ರಿಲೇಶನ್ಶಿಪ್ ನ ಕೂಡ ಕಂಟಿನ್ಯೂ ಮಾಡೋದು ನಿಜವಾಗ್ಲೂ ಇಷ್ಟ ಇಲ್ಲ ಅಣ್ಣ. ನನ್ನ ದುಡ್ಡು ಯಾವತ್ತು ಬರುತ್ತೋ ಅವತ್ತಿನ ದಿವಸನೇ ನಾನು ವ್ಯಕ್ತಿಗೆ ಮುಟ್ಟು ನೋಡ್ಕೊಳ್ಳೋ ತರ ಮಾತಾಡ್ಬಿಟ್ಟು ಬರ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂತಂದ್ರೆ ಆ ವ್ಯಕ್ತಿ ನನಗೆ ಅಳಿಸಿರೋದು, ನನಗೆ ಕೊಟ್ಟಿರೋ ಕಷ್ಟ, ಆ ವ್ಯಕ್ತಿ ನನ್ನ ಹತ್ರ ದುಡ್ಡು ತಗೊಂಡಿರೋದ್ರಿಂದ ನಾನ್ ಪಟ್ಟಿರೋ ಪಾಡು. ಇವಾಗ ನನ್ನ ಫ್ಯೂಚರಿಗೆ ನಾನು ಏನೋ ಮಾಡ್ಬೇಕು ಅಂತ ಇದ್ದೀನಿ, ಬಟ್ ನನಗೆ ಅದು ಡಿಲೇ ಆಗ್ತಿದೆ. ಯಾಕಂತಂದ್ರೆ ಆ ವ್ಯಕ್ತಿಯಿಂದ ಅಷ್ಟೆಲ್ಲದಕ್ಕೂ ಕಾರಣ ನನ್ನ ಲೈಫಲ್ಲಿ ಅದೊಂದು ಬಿಟ್ರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಅವರಿಂದನೇ ನನಗೆ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದು, ಅಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದಾರೆ ಅವ್ರು. ಬಟ್ ಅದರಿಂದ ಹೆಂಗ್ ಹೊರಗೆ ಬರ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇದೆ. ನೋಡಮ್ಮ, ಈಗ ನೀನು ಮಾಡಬೇಕಾಗಿರೋದಿಷ್ಟೇ. ಇದು ಸ್ವಲ್ಪ ಕಹಿ ಅನಿಸಿದ್ರು ಕೂಡ ನಿನಗೆ ಈ ದಾರಿ ಮೂಲಕ ಹೋದರೆ ನಿನ್ನ ತಂದೆ ತಾಯಿಗಳು ನಿನ್ನ ಬೆಂಬಲವಾಗಿ ನಿಂತು ಬಿಟ್ಟರೆ ಇದು ನಿನಗೆ ಸಮಸ್ಯೆನೇ ಅಲ್ಲ, ಹೌದಲ್ವಾ? ಈಗ ನೀನು ಇದನ್ನು ಮುಚ್ಚಿಟ್ಟಷ್ಟು ಕೂಡ ಮುಂದೆ ಇದು ಭಾಳ ದೊಡ್ಡ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತೆ. ಅವತ್ತು ಎಲ್ಲ ಹುರಿದು ಹೋಗ್ಬಿಡ್ತೀರಾ. ಅದನ್ನು ಮುಚ್ಚಿಡೋಕೆ ಹೋಗಬೇಡ. ಆ್ಯಂಡ್ ಆತ ಹೆದರಿಸ್ತಾ ಇದ್ದಾನೆ ಅಬ್ಬಬ್ಬ ಅಂದ್ರೆ ಅವನು ಅದನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಅವನು ತಪ್ಪು ಮಾಡಿರೋ ವ್ಯಕ್ತಿ, ಅವನು ಅದನ್ನು ಮಾಡಿ ನಿಮ್ಮನ್ನು ಸುಮ್ಮನಿರಿಸ್ಬೋದು, ಬಿಟ್ಟರೆ ಬೇರೆ ದಾರಿ ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಮೊದಲು ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ನೀವು ಈ ವಿಷಯವನ್ನು ಹೇಗೆ ತಲುಪಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ತಲುಪಿಸ್ಲೇಬೇಕು. ಅದನ್ನು ಬಿಟ್ಟು ನೀವು ಆ ಹಣವನ್ನು ಸುಮ್ಮನೆ ಬಿಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ಕಷ್ಟಪಟ್ಟು ದುಡ್ದಿರೋದು, ಹೌದಲ್ವಾ? ಇಲ್ಲ, ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾನು ಅದಕ್ಕೋಸ್ಕರನೇ ಇಷ್ಟು ದಿನ ಸುಮ್ನೆ ಇದ್ದ. ಅವ್ರೇನೇ ಹೇಳಿದ್ರು ಕೂಡ ನನ್ ಬಗ್ಗೆ ಏನೇ ಮಾತಾಡಿದ್ರು ಕೂಡ ನಾನು ಸುಮ್ನೆ ಕೇಳ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಆ ದುಡ್ಡು ನನ್ ಕೈ ತಪ್ಪೋಬಾರ್ದು. ಯಾಕಂತಂದ್ರೆ ನಾನ್ ದುಡಿಯೋ ಹಂತದಲ್ಲಿ ಇದ್ದಿದ್ರೆ ನಾನು ಅದನ್ನ ಕೇರ್ ಮಾಡ್ತಾ ಇರ್ಲಿಲ್ಲ ಇರ್ಬೋದು. ನಮ್ಮಪ್ಪ ಕಷ್ಟಪಟ್ಟು ನನ್ಗೋಸ್ಕರ ಇಟ್ಟಿದ್ದು, ನನ್ಗೋಸ್ಕರ ಮಾಡಿಸ್ಕೊಟ್ಟಿದ್ ಬಂಗಾರ
ನನ್ನ ಬಂಗಾರ, ನನ್ನ ದುಡ್ಡು ಎಲ್ಲದನ್ನೂ ಕೊಟ್ಟಿದ್ದೀನಿ. ಅದನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ನೋಡಿ, ಈಗ ಮಾಡಬೇಕಾಗಿರೋದಿಷ್ಟೇ. ನೀವು ಮೊದಲು ಮಾನಸಿಕವಾಗಿ ಕಣ್ಮುಚ್ಚಿ, ನಿಮ್ಮ ಕಣ್ಣು ಮುಚ್ಚಿ ನೀವು ಪ್ರತಿ ಸಾರಿ ನಿಮಗೆ ನೀವು ಅಂದುಕೊಳ್ಬೇಕು, ಹೌದು ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ಇದು ಪ್ರಾಣ ತಕ್ಕೊಳ್ಳೋ ಅಂಥದ್ದು ಖಂಡಿತ ಅಲ್ಲ. ಆದರೆ ಇಲ್ಲಿ ತಿದ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಯಾರ್ದೋ ಮುಖವಾಡ ಈಗ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ನೋಡಿ, ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಿರೋದು ಮನುಷ್ಯನ ಮನಸ್ಥಿತಿ ಎಂಥದ್ದು. ಅವನಿಗೆ ಈ ಲೋಕದ ಬಣ್ಣ ಬಣ್ಣದ ವಿಚಾರಗಳು ಗೊತ್ತಿಲ್ಲದೆ ಹೋದಾಗ ಅವನು ರೋಡಲ್ಲಿರೋ ಯಾರೋ ಒಬ್ಬ ಸುಂದರಿನೇ ಅವನಿಗೆ ಬಹಳ ದೊಡ್ಡ ಸುಂದರಿ, ಹೌದಲ್ವಾ? ಬಟ್ ಅವನಿಗೆ ಯಾವಾಗ ಲೋಕದ ರುಚಿ ಶುರುವಾಗುತ್ತೆ, ನಿಜವಾದ ಪ್ರೀತಿ ಆದರೆ ಅವರ ಓಣಿಯ ಆ ಕೇರಿಯ ಸುಂದರಿ ಇದ್ದಾಳಲ್ಲ, ಅವಳಿಗಿಂತ ಹೃದಯವಂತೆ ಈತನಿಗೆ ಬೇರೆ ಯಾರೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕೇವಲ ಸೌಂದರ್ಯಕ್ಕೋಷ್ಟೇ ಪ್ರೀತಿ ಮಾಡಿದಾಗ, ನೀವು ಚಿಕ್ಕವಳಿದ್ದಾಗ ನೀನು ಮಾತ್ರ ಕಾಣ್ತಾ ಇದೆ, ಬಟ್ ಅವನು ದೊಡ್ಡವನಾಗ್ತಾ ಹೋಗ್ತಾ ಲೋಕವನ್ನು ನೋಡ್ತಾ ಹೋದ. ಅದು ಯಾವತ್ತೂ ನಿಲ್ಲುವಂಥದ್ದಲ್ಲ. ನಿನ್ನ ಬದುಕಲಾಗಿದ್ದು ಅದೇ. ನೀನು ಅಂದುಕೊಂಡೆ ಇವನು ಸಾಯೋವರೆಗೂ ನನ್ನನ್ನು ಇದೇ ದೃಷ್ಟಿಯಲ್ಲಿ ನೋಡ್ತಾನೆ ಅಥವಾ ಇದೇ ರೀತಿ ನನ್ನ ಮುಂದೆ ಇರ್ತಾನೆ. ಇಲ್ಲ, ನಿನ್ನ ಕಡೆಯಿಂದ ಪ್ರೀತಿ ಪರಿಶುದ್ಧವಾಗಿದ್ದರೂ ಕೂಡ ಚಪ್ಪಾಳೆ ಅನ್ನೋದು ಎರಡೂ ಕೈಗಳಿಂದ ತಟ್ಟಬೇಕಾದಂತಹ ವಿಚಾರ. ಅರ್ಥಾತ್ ನಿಮ್ಮ ಕಡೆಯಿಂದ ನೀವೇನೇ ಮುಗಿಬಿದ್ದು ಪರಿಶುದ್ಧ ಪ್ರೀತಿ ಕೊಟ್ಟರೂ ಕೂಡ ಅಲ್ಲಿ ಸ್ವಲ್ಪ ಅನುಮಾನ ಅಥವಾ ಬೇರೆ ರೀತಿಯ ಹಣದ ದಾಹ ಅಥವಾ ಕೆಟ್ಟ ಬೈಗುಳಗಳನ್ನು ಬೈಬೋದು. ನಿಮ್ಮ ಭಾವನೆಗಳಲ್ಲಿ ಗೌರವನೇ ಸಿಗ್ತಾ ಇಲ್ಲ ಅನ್ನೋದಾದರೆ ಆ ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಇದು ಮೊದಲನೇದು. ಆ್ಯಂಡ್ ಹಣ ಆದ ಹೆದರಿಸ್ತಾನೆ ಈ ರೀತಿ ಕಾರಣಗಳನ್ನ ಕೊಡಲೇಬೇಡಿ. ಅಬ್ಬಬ್ಬ ಅಂದರೆ ನೀವು ಈ ಹಣವನ್ನು ನಿಮ್ಮ ತಂದೆ ತಾಯಿಗೆ ತಲುಪಿಸಿ ನಿಮ್ಮ ಬದುಕು ಅಂತ್ಯ ಆದರೂ ಕೂಡ ನೀವು ಅಲ್ಲಿ ಗೆದ್ದಂತೆ. ನೀವಿಲ್ಲಿ ಹೆದರೋದಲ್ಲ. ನೀವು ಹೆದರುತ್ತಾ ಹೋದರೆ ನೀವು ಯಾರೋ ರಾಮನ ಮುಂದೆ, ಕೃಷ್ಣನ ಮುಂದೆ ಅಥವಾ ಮಹಾತ್ಮನ ಮುಂದೆ ಹೆದರುತ್ತಾ ಇಲ್ಲ. ನೀವು ಕೊಡಬೇಕಾದ್ರೆ ನಿಮ್ಮಲ್ಲೆಷ್ಟು ಒಳ್ಳೆತನ ಇತ್ತು, ಈಸ್ಕೊಳ್ಬೇಕಾದರೂ ಕೂಡ ಅದೇ ಒಂದು ಶಕ್ತಿಯನ್ನು ನೀವು ತೋರಲೇಬೇಕು. ಸೊ ನೀವು ಮಾಡಬೇಕಾಗಿರೋದು, ನಿಮ್ಮ ತಂದೆ ತಾಯಿ ಖಂಡಿತ ಅವ್ರಿಗೆ ಬೇಜಾರಾಗುತ್ತೆ ನಿಜ, ಆದರೆ ನೀವು ಮಾನಸಿಕವಾಗಿ ತಯಾರಾಗಿರಬೇಕು. ಅವ್ರು ಏನು ಬೈತಾರೋ, ಅವ್ರು ಏನು ಮನಸ್ಸಿಗೆ ಚುಚ್ಚು ಥರ ಮಾತಾಡ್ತಾರೋ ಗೊತ್ತಿಲ್ಲ, ಅದನ್ನು ನೀನು ಸಹಿಸ್ಕೊಳ್ಳೋಕೆ ತಯಾರಾಗಿರಬೇಕು. ಬಟ್ ಅಂತಿಮವಾಗಿ ಒಂದು ದಿನ, ಇವತ್ತು ಹೇಳ್ತೀಯ, ರಾತ್ರಿ ಎಲ್ಲ ಬೈತಾರೆ ಅಥವಾ ಅವರು ಅಳಿದಾರೆ, ಬೆಳಿಗ್ಗೆದ್ದು ಮತ್ತೆ ಅವ್ರು ನಿನ್ನನ್ನು ಸಮಾಧಾನ ಮಾಡ್ತಾರೆ. ಯಾಕಂದರೆ ಆ ಬದುಕು ಹಂಗೆ ಇರೋದು. ಯಾಕಂದರೆ ಅವ್ರು ನಿಮ್ಮ ತಂದೆ ತಾಯಿ. ನೀನು ಅತಿಯಾಗಿ ಇಲ್ಲಿ ಏನೂ ಯೋಚನೆ ಮಾಡಬೇಡ. ಅಯ್ಯೋ ಇದು ಗೊತ್ತಾದರೆ ಆಚೆ ಹೆಂಗೆ, ಅದೆಂಗೆ, ಇದೆಂಗೆ. ನಿನ್ನ ಪ್ರಾಣಕ್ಕಿಂತ ದೊಡ್ಡದೇನೂ ಅಲ್ಲ. ಆರೋಗ್ಯವನ್ನು ನೋಡ್ಕೋ. ಆ್ಯಂಡ್ ನಿಮ್ಮ ತಂದೆ ತಾಯಿಗೆ ಅಥವಾ ತಾಯಿಗೆ ಅಥವಾ ತಂದೆಗೆ ಇದನ್ನು ತಲುಪಿಸು ಮೊದಲು. ಅಥವಾ ಸಮಾಜದಲ್ಲಿ ದೊಡ್ಡವರು ಅಂತ ಒಂದಷ್ಟು ಜನ ಇರ್ತಾರೆ, ಅವ್ರ ಮೂಲಕ ನೀನು ಹೋಗಬೇಕು. ಯಾಕೆಂದರೆ ನೀನು ಈಗ ತಿಳಿದವಳು. ಹೇಗೆ ಹೋದರೆ ಹೇಗೆ ಅಥವಾ ಯಾರನ್ನು ಹೇಗೆ ನಾವು ವ್ಯವಹರಿಸಬೇಕು. ಆ್ಯಂಡ್ ಇಲ್ಲಿ ನೀವು ಕೂಗಿ ಹೇಳೋದ್ರಿಂದ ಕೇಳಿಸ್ಕೊಳ್ಳೋ ಮನಸ್ಸಿಲ್ಲ ಅಂದರೆ ಅಲ್ಲಿ ನಿಮ್ಮ ಜೋರಾಗಿ ಕೂಗೋದ್ರಿಂದ ಅರ್ಥ ಇಲ್ಲ. ಕೇಳಿಸಿಕೊಳ್ಳೋ ಮನಸ್ಸಿದ್ರೆ ನಿಮ್ಮ ಮೌನ ಕೂಡ ಅರ್ಥ ಆಗುತ್ತೆ, ಹೌದಲ್ವಾ? ನೀವು ಜೋರೋ ಕೂಗೋದು ನಿಮ್ಮ ವ್ಯಕ್ತಿತ್ವವೇ ಆಗ್ತಾ ಇದೆ ಹೊರತು ಆತ ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಅಂದರೆ ನೀವು ಮೈಕ್ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಸೊ ಆತ ಅರ್ಥ ಮಾಡಿಕೊಳ್ಬೇಕು, ಅದನ್ನು ನೀವು ಅರ್ಥ ಮಾಡಿಸ್ಬೇಕು. ನೀವೊಬ್ಬ ಸಂಗಾತಿಯಾಗೇ ಮಾತಾಡಿಸ್ಲಿಕ್ಕೆ ಹೋದರೆ ಅದು ವಿಚಾರ ತಪ್ಪು ಹೋಗುತ್ತೆ. ಅಥವಾ ಆ ದಾರಿಯಲ್ಲಿ ಹೋಗಿ ನಾನು ಪಡ್ಕೊಳ್ಬೋದು ಅನ್ನೋದಾದರೆ ಅದನ್ನು ಪ್ರಯೋಗ ಮಾಡಿ. ಬಟ್ ಪ್ರಯೋಗ ಮಾಡಾಯ್ತು ಅಣ್ಣ, ಬಟ್ ಆ ರೀತಿಯಲ್ಲೂ ಸಿಗಲಿಲ್ಲ. ಎನಿವೆ, ನೀವು ಅದನ್ನು ಬೇರೆ ರೀತಿಯಲ್ಲಿ ಹೋಗಿ ತಗೊಳ್ಳೇಬೇಕು. ಆ್ಯಂಡ್ ನೀವು ತಗೊಳ್ತೀರಾ ಕೂಡ, ನೀವು ಧೃತಿಗೆಡಬೇಡಿ. ಆ್ಯಂಡ್ ಆಪಾದನೆಗಳು ಬರ್ತವೆ. ನೋಡು, ಇವಳು ಮಗಳು ಹೆಂಗೆ ಮಾಡಿದ್ಲಂತೆ ಅಂತ ಪಕ್ಕದ ಮನೆಯವರು ಯಾರೋ ಮಾತಾಡ್ತಾರೆ, ನಿಮ್ಮ ಸಂಬಂಧಿಕರು ಯಾರೋ ಮಾತಾಡ್ತಾರೆ. ಈಗ ನಿಮ್ಮ ತಂದೆ ತಾಯಿಗೆ ನಿಮಗೆ ನಿಮ್ಮ ತಂದೆ ತಾಯಿ ಆ ಹಣ ಸಿಗುತ್ತೆ, ಖಂಡಿತ ಸಿಗುತ್ತೆ. ಆದರೆ ಅಂಥದ್ದೇನೋ ಪರಿಸ್ಥಿತಿ ನಿರ್ಮಾಣವಾಗಿ ರಾದ್ದಾಂತ ಆಯಿತು ಅಂದರೂ ಕೂಡ ನೀವು ನಿನ್ನ ಹಠವನ್ನು ಬಿಡಬಾರ್ದು. ಅಥವಾ ನೀನು ಪಡ್ಕೊಳ್ಳೇಬೇಕು ಅನ್ನೋ ಆ ಧ್ಯೇಯ ಇದೆಯಲ್ಲ, ಅದನ್ನು ಬಿಡಬಾರ್ದು. ಖಂಡಿತ ಇಲ್ಲಿ ಯಾರ ಬದುಕು ಹಾಳಾಗುವುದಿಲ್ಲ. ಅಂತಹ ಕ್ರಿಮಿಕೀಟಗಳಿಂದ ಇನ್ನೊಂದಷ್ಟು ಹೆಣ್ಮಕ್ಳು ಬದುಕು ಉಳಿಯುತ್ತೆ. ನೀವಿದನ್ನು ಹಿಂಗೆ ಬಿಡ್ತಾ ಹೋದರೆ ಅವ್ರು ಅಂಥ 1000 ಜನ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರೆ. ನೀನು ಗಟ್ಟಿಯಾಗು. ಆ್ಯಂಡ್ ನೀನು ಓದ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನ್ನ ಅನ್ನವನ್ನು ದುಡ್ಕೊಳ್ಳೋ ಶಕ್ತಿ ಭಗವಂತ ನಿನ್ನ ದೇಹದಲ್ಲಿ ಇಟ್ಟಿದ್ದಾನೆ. ನಿನಗೆ ಆ ಶಕ್ತಿ ಇದೆ. ಓಕೆ, ಏನೋ ಓದಬೇಕು ಅಂದ್ಕೊಂಡಿದೆಯಾ ನಿಜ, ಬಟ್ ನಿನ್ನದೇ ಒಂದಷ್ಟು ತಪ್ಪು ನಿರ್ಧಾರಗಳೇ ನಿನ್ನನ್ನು ಇಲ್ಲಿಗೆ ತಂದಿರುವುದು. ಬಟ್ ನಿಮ್ಮ ತಂದೆ ತಾಯಿ ಇಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಹೌದಲ್ವಾ? ಎಷ್ಟೋ ಜನಕ್ಕೆ ಓದಬೇಕು ಅಂತ ಆಸೆ ಇದೆ, ತಂದೆ ತಾಯಿ ಕಳಿಸ್ತಾ ಇಲ್ಲ. ಬಟ್ ತಂದೆ ತಾಯಿ ನಿನ್ನ ಅಕೌಂಟಲ್ಲಿ ದುಡ್ಡು ಮಾಡುವಷ್ಟು ನಿನ್ನ ಮೇಲೆ ಕಾಳಜಿ ತೋರಿಸಿದ್ರು. ಹಾಗಾಗಿ ಇಲ್ಲಿ ಪಶ್ಚಾತ್ತಾಪ ಪಡ್ಕೋ ತಾಯಿ. ಇಲ್ಲಿ ಏನು ನೀನು ಹತ್ತು ನೋವು ಪಡ್ಕೊಂಡು ತಲೆ ಚಚ್ಕೊಂಡು ಏನೂ ಮಾಡಬೇಕಾಗಿಲ್ಲ. ನಿನ್ನ ತಪ್ಪಿನ ಅರಿವು ನಿನಗಾಯ್ತಲ್ಲ,
ನೀನೊಬ್ಬ ಮನುಷ್ಯನಾಗಿ ಖಂಡಿತ ಗೆದ್ದಿದ್ದೀಯಾ. ಇಂತಹ ಕ್ರಿಮಿಗಳನ್ನು ಮತ್ತೆ ಹತ್ರ ಕಟ್ಕೊಳ್ಳೋದು, ಅವನೇನೋ ಒಳ್ಳೆ ಮಾತಾಡ್ದ ಅಂತ ಬದಲಾಗಿದ್ದಾನೇನೋ ಅಂತ ಅಂದ್ಕೊಳ್ಳೋದು, ಒಮ್ಮೆ ಅವನ ಬಾಯಿಂದ ಕೆಟ್ಟ ಪದಗಳ ರೀತಿಯಲ್ಲಿ ಬಂತು ಅಂದರೆ ಆ ವಿಷ ಒಳಗಡೆ ಇದೆ ಅಂತ ಅರ್ಥ. ಹೌದಣ್ಣ, ಅದು ಯಾವತ್ತಿಗೂ ಹೋಗಲ್ಲ. ಹೌದಲ್ವಾ? ತುಂಬಾ ಸತಿ ನೋಡಿದೀನಿ. ಪ್ರತಿ ಸತಿನೂ ಕ್ಷಮಿಸಿದಾಗ ನೆಕ್ಸ್ಟ್ ಸತಿ ಪ್ರಾಮಿಸ್ ಕೂಡ ತಗೊಳ್ತೀನಿ ಮಾತಾಡ್ಬಾರ್ದು ಅಂತ. ಯಾವ್ದನ್ನು ಉಳಿಸ್ಕೊಳ್ದೆ ಇದ್ದಾಗ ನಾನು ಫಸ್ಟ್ ಟೈಮ್ ಮೊದಲನೇ ಸತಿ ಮಾತಾಡ್ದಾಗ್ಲೇ ನಾನು ಇದನ್ನ ಮಾಡ್ಬಿಟ್ಟಿದ್ರೆ ನಾನು ಈ ಪರಿಸ್ಥಿತಿಗೆ ಇರ್ತಿರ್ಲಿಲ್ಲ ಅನ್ಸುತ್ತೆ. ಬಹುಶಃ ಕ್ಷಮಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಇನ್ನೊಬ್ಬರ ಹಣವನ್ನು ಅವರ ಒಪ್ಪಿಗೆ ಇಲ್ಲದೇನೆ ಕೊಡೋದು ಯಾವತ್ತೂ ಒಳ್ಳೆಯದಲ್ಲ. ಇದು ತಾಯಿ ತನ್ನ ಗಂಡನಿಗಿರ್ಬೋದು, ಮಕ್ಕಳು ತನ್ನ ತಾಯಿಗಿರ್ಬೋದು, ಮಕ್ಕಳು ತನ್ನ ಅಪ್ಪನಿಗಿರ್ಬೋದು. ಇನ್ನೊಬ್ಬರ ಹಣವನ್ನು, ನಿಮ್ಮ ತಂದೆನೇ ಇರ್ಬೋದು, ಬಟ್ ಅವ್ರ ಹಣ, ಹೌದಲ್ವಾ? ಅವ್ರು ನಿನಗೆ ಕೊಡೋದಕ್ಕೆ ಅವ್ರಿಗೆ ಪ್ರೀತಿ ಇದೆ, ಬಟ್ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಅದೊಂದು ವ್ಯವಹಾರ. ನಿನಗೆ ಕೊಟ್ಟರೆ ಅದೊಂದು ಪ್ರೀತಿ. ಬಟ್ ನೀವು ನಿಮಗೆ ಹೇಗೆ ಬೇಕೋ ಹಾಗೆ, ಈಗ ನೀವು ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿದ್ದೀರ, ಬಟ್ ನಿಮ್ಮ ಅಪ್ಪನ ಜಾಗದಲ್ಲಿ ನಿಂತು ನೋಡಿದ್ರೆ ಇದೊಂದು ವ್ಯವಹಾರ. ಅದು ವ್ಯವಹಾರಕ್ಕೆ ಯೋಗ್ಯ ಕೂಡ. ಆ ಹಣ ನಿನ್ನ ದೃಷ್ಟಿಯಲ್ಲಿ ಅದು ಪ್ರೀತಿ ಪಾತ್ರರಿಗೆ ಕೊಟ್ಟಿದ್ದೀನಿ ಅಂತ ಇರ್ಬೋದು, ಬಟ್ ಅವ್ರ ದೃಷ್ಟಿಯಲ್ಲಿ ಓಕೆ. ಸೊ ಈಗ ನೀವು ಇಷ್ಟೇ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿಗೆ ಹೇಗೂ ಸ್ವಲ್ಪ ನಿಧಾನವಾಗಿ ಪ್ಲ್ಯಾನ್ ಮಾಡಿಕೊಳ್ಳಿ. ಆ್ಯಂಡ್ ಆತನಿಗೆ ಮತ್ತೆ ಆ ಪ್ರೀತಿಯನ್ನು ವಿಚಾರದಲ್ಲಿ ಮುಳುಗಿ ಮತ್ತೆ ನಿಮ್ಮ ಬದುಕನ್ನು, ನಾನು ಹೇಳಿದ್ನಲ್ಲ, ಎಕ್ಸ್ಪೈರಿ ಡೇಟ್ ಗೊತ್ತಿದ್ದು ಮನೆಗೆ ತೆಗೆದುಕೊಂಡು ಹೋಗ್ತೀರಾ ಹಾಲನ್ನು, ಅಂದರೆ ಅದು ನಿಮ್ಮದೇ ತಪ್ಪಾಗಿರುತ್ತೆ. ನಾನು ಯಾವುದೇ ಕಾರಣಕ್ಕೂ ಒಂದ್ಸತಿ ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ, ತುಂಬಾ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ. ಒಂದ್ಸತಿ ಆಗಿದ್ದ ತಪ್ಪನ್ನ ಯಾವತ್ತೂ ಕೂಡ ನಾನು ಅದನ್ನ ರಿಪೀಟ್ ಮಾಡೋದೇ ಇಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ಮಾತುಕತೆಯಿಂದ ಖಂಡಿತ ಬಗ್ಗೆ ಹರಿತವೆ. ಮಾತುಕತೆ ಅವನೊಂದಿಗೆ ಅಲ್ಲ, ನಿಮ್ಮ ತಂದೆ ತಾಯಿ ಜೊತೆ. ಇಲ್ಲಿ ಒಂದು ಮಾತುಕತೆ ಸರಿಯಾಗಿ ಒಂದು ಮುಕ್ತವಾಗಿ ಆಗದೆ ಹೋದರೆ ಇದು ನೀವು ಮುಚ್ಚಿಡ್ತಾ ಹೋಗೋದು, ಅವ್ರು ನಂಬ್ತಾ ಹೋಗೋದು. ಒಂದು ದಿವಸ ಅವ್ರು ಕೇಳ್ತಾರಲ್ಲ, ಆಗ ನೀನು ಒತ್ತಾಯವಾಗಿ ಹೇಳೋದಕ್ಕಿಂತ ಮೊದಲೇ ಶರಣಾಗಿಬಿಟ್ರೆ ಬಹುಶಃ ಒಂದಷ್ಟು ದಿನ ನೋವಿರ್ಬೋದು, ಬಟ್ ಆನಂತರ ಅವ್ರು ನಿನ್ನನ್ನು, ಯಾಕಂದರೆ ಮಗಳು ಕಳ್ಕೊಳೋದಕ್ಕೆ ಅವ್ರಿಗೂ ಇಷ್ಟ ಇರೋದಿಲ್ಲ. ನೀವಿಲ್ಲಿ ಸರಿಯಾಗಿ ಮಾತುಕತೆ ಮಾಡದೆ ಹೋದರೆ, ನೀವೇ ಸ್ವಲ್ಪ ತಲೆಬಾಗದೆ ಹೋದರೆ, ನೀವೇ ಅವ್ರನ್ನ ಸಾರಿ ಕೇಳದೆ ಹೋದರೆ, ಆ್ಯಂಡ್ ಖಂಡಿತ ನಾನು ಈ ಹಣವನ್ನು ಪಡ್ಕೊಳ್ತೀನಿ ಅಂತ ನೀವು ಅವ್ರಿಗೆ ಆಶ್ವಾಸನೆ ಕೊಡದೆ ಹೋದರೆ ತಪ್ಪಾಗ್ಬಿಡುತ್ತೆ. ಓಕೆ, ಈಗ ನೀನು ಚಿಕ್ಕ ಹುಡುಗಿಯಲ್ಲ, ಈಗ ನೀನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ಈಗ ನೀನು ಯಾರಿಗೂ ದುಡ್ಡು ಕೊಟ್ಟಿದ್ದಾನೆ, ಅವನು ನೇಣಾಕೊಳ್ತಾನೆ, ಅದು ಇದು ಯಾವುದೂ ಆಗಬೇಕಾಗಿಲ್ಲ. ಕೆಟ್ಟ ಕ್ರಿಮಿಗಳು ಇರೋದಕ್ಕಿಂತ ಹೋಗೋದೇ ಬೆಟರ್. ಹೋಗೋದು ಅಂದರೆ ಸಾಯೋದು ಅಂತ ಅಲ್ಲ, ಅಂತಹ ಗುಣಗಳು ಹೋಗಬೇಕು. ಅಟ್ಲೀಸ್ಟ್ ಅವ್ರ ತಂದೆ ತಾಯಿ ಆದರೂ ನೆಮ್ಮದಿಯಾಗಿರ್ತಾರೆ. ಇವತ್ತು ಅವನೇನು ಮಾಡ್ತಾ ಇದ್ದಾನಲ್ವಾ, ಇವತ್ತಿಗೆ ಅವ್ರ ತಂದೆ ತಾಯಿ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಏನೂ ಆಗಿಲ್ಲದೆ ಇರ್ಬೋದು, ಬಟ್ ಆ ಗುಣಗಳು ದೊಡ್ಡದಾಗದ ಅವ್ರ ಇಡೀ ಕುಟುಂಬವನ್ನು ಕಣ್ಣೀರಲ್ಲಿ ಮುಳುಗಿಸ್ತವೆ. ಬಟ್ ಇವತ್ತಲ್ಲದೆ ಇದ್ರೂ ಇನ್ಯಾವತ್ತೋ ಒಂದು ದಿನ. ಹಾಗಾಗಿ ಇವತ್ತು ನಿನ್ನ ಬದುಕಲ್ಲಿ ಈ ಸತ್ಯ ಅರ್ಥ ಆಗಿದೆ. ನೀನು ಯಾವತ್ತೋ ಒಂದು ದಿವಸ ಮಾಡಿದೆ, ಅವತ್ತೆಲ್ಲ ತುಂಬ ಸಂತೋಷವಾಗಿದ್ರಿ ನೀವಿಬ್ಬರು ಕೂಡ. ಬಟ್ ಕಾಲಕ್ರಮೇಣ ಎಲ್ಲವೂ ಬದಲಾಯಿತು. ಅಲ್ಲಿ ನಿಜವಾದ ಪ್ರೀತಿ ಉಳ್ಕೊಳ್ಳೇ ಇಲ್ಲ, ಅಲ್ಲಿ ವ್ಯವಹಾರ ಶುರುವಾಯಿತು. ಅಲ್ಲಿ ನೀನೇನೋ ಕೊಡಲಿಲ್ಲ ಅಥವಾ ನೀನೇನೋ ಕೇಳ್ತೀಯ ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಶುರುವಾಯಿತು, ಕೆಟ್ಟ ಭಯಗಳೇ ಶುರುವಾಯಿತು. ಅಂದರೆ ಯಾವ ಪ್ರೀತಿ ನಿನ್ನ ಬದುಕನ್ನು ತುಂಬ ನೆಮ್ಮದಿಯಾಗಿಡುತ್ತೆ ಅಂತ ನೀನು ಅಂದುಕೊಂಡೆ, ಅದೇ ಪ್ರೀತಿ ನಿನಗಿವತ್ತು ಶಾಪ ಆಗಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀನೊಬ್ಬ ಸಂಗಾತಿಯಾಗಿ ಅಲ್ಲಿ ಉಳಿಯೋದಕ್ಕೆ ನೀನು ಯೋಗ್ಯ ಅನಿಸಿಕೊಂಡ್ರು ಆತ ಯೋಗ್ಯ ಅಲ್ಲ. ಇದು ಮೊದಲನೇ ವಿಷಯ. ಆ್ಯಂಡ್ ಆದಷ್ಟು ಬೇಗ ನಿನ್ನ ತಂದೆ ತಾಯಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಿ, ನೀವು ಅವ್ರನ್ನ ಕ್ಷಮೆ ಕೇಳಿ, ನೀವೇ ಆಚೆ ಹೋಗಿ ಎಲ್ಲೋ ಒಂದು ಕಡೆ ಉಳ್ಕೊಂಡು ದುಡ್ದು ಇರು ಕೊಟ್ಟರು ಅದು ತಪ್ಪಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸು ಸದಾ ಗೊಂದಲದಲ್ಲೇ, ಇವತ್ತು ನೋಡಿ ಯಾವತ್ತು ನಮ್ಮ ತಂದೆ ಕೇಳ್ತಾರೋ ಅನ್ನೋ ಭಯದಲ್ಲೇ ಇರ್ತೀರಾ ನೀವು. ಅದಕ್ಕೆ ನಾನು ಹೇಳ್ತಾ ಇರೋದು, ಸೊ ಪ್ರತಿದಿನ ನಾವು ನಿದ್ದೆ ಹಾಳು ಮಾಡಿಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ದಿವಸ ಹೇಳಿಬಿಡಿ. ಇವತ್ತಲ್ಲ, ಒಂದು ವಾರ ತಗೊಳ್ಳಿ, ಪರವಾಗಿಲ್ಲ. ಆ್ಯಂಡ್ ಯಾರ್ದೋ ಮೂಲಕ ಹೇಳಿಸಿ, ಯಾಕಂದರೆ ನಿಮ್ಮನ್ನು ಕಳ್ಕೊಳೋಕೆ ಅವ್ರಿಗೂ ಇಷ್ಟ ಇಲ್ಲ. ನೀವು ಆ ನಿರ್ಧಾರವನ್ನು, ಆ ರಿಸ್ಕನ್ನು ತಗೊಳ್ಳದೆ ಹೋದರೆ ಇಡೀ ದಿನ ಸಾಯ್ತೀರಾ ನೀವು. ಈಗ ಅದೇ ತರ ಆಗ್ತಾ ಇದೆ. ದಿನ ಹೆದರ್ಬೇಕಾಗ್ತದೆ, ದಿನ ಎಲ್ಲಿ ಕೇಳ್ಬಿಡ್ತಾರೋ, ಏನಾಗ್ಬಿಡುತ್ತೋ, ದಿನ ಭಯ, ಏನೋ ಒಂಥರ ಭಯ. ಇರಲಿ ಅಮ್ಮ, ನನಗೆ ಅರ್ಥ ಆಗ್ತಾ ಇದೆ. ನೀನು ಇಷ್ಟೇ ಮಾಡು. ಖಂಡಿತ ಯಾವ ಹೆಣ್ಮಕ್ಳು ಮಾಡದೇ ಇರೋದು ಏನೂ ಮಾಡಿಲ್ಲ. ಹಾಗಂತ ಇದನ್ನು ಮಾಡಬೇಕು ಅಂತ ಅಲ್ಲ, ಆದರೆ ನಿನ್ನ ಜೀವಕ್ಕಿಂತ ಇಲ್ಲಿನ ಹಣ ಆಗಲಿ, ಇಲ್ಲಿನ ನಿಮ್ಮ ತಂದೆ ತಾಯಿಯ ಕೋಪ ಆಗಲಿ, ಅಥವಾ ಇನ್ಯಾರ್ದು ಬ್ಲಾಕ್ ಮೇಲ್ ಆಗಲಿ, ನಿನ್ನ ಜೀವಕ್ಕಿಂತ ಯಾವುದೂ ದೊಡ್ಡದಲ್ಲ.
ಬದುಕೊಂಡಿದ್ರೆ ಎಲ್ಲಿ ಬೇಕಾದರೂ ಬದುಕ್ಬೋದು, ಹೌದಲ್ವಾ? ಉಸಿರಿರಬೇಕು. ಅಂತವನ್ಗೋಸ್ಕರ ನನ್ ಜೀವ ಕೂಡ ಕಳ್ಕೊಳಲ್ಲ. ಯಾಕಂತಂದ್ರೆ ಅಂತವನ್ಕಿಂತ ನನ್ ತುಂಬಾ ಪ್ರೀತಿ ಕೊಟ್ಟು ತುಂಬಾ Yes. ಚೆನ್ನಾಗಿರೋ ತಂದೆ ತಾಯಿ ಇದಾರೆ. ಅದನ್ನ ಮಾತ್ರ ನಾನು ಇಲ್ಲಿ ತನಕ ಯಾವತ್ತೂ ತಲೆಯಲ್ಲಿ ಹಾಕೊಂಡಿಲ್ಲ. ಒಟ್ನಲ್ಲಿ ನಾನು ಹೇಗಾಗ್ಲಿ ಮಾಡಿ ಅವನಿಂದ ನನ್ನ ದುಡ್ಡನ್ನ ಪಡ್ಕೊಂಡ್ಲೇಬೇಕು. ಇರಲಿ ಅಮ್ಮ, ನೀನು ಅವ್ರ ಕಾಲಿಗೆ ಬಿದ್ದರೂ ಕೂಡ ಅಲ್ಲಿ ತಪ್ಪೇ ಇಲ್ಲ. ಓಕೆ, ಅವರು ನಿಮ್ಮ ತಂದೆ ತಾಯಿ, ಇವ್ರ ಥರ ಅವರು ದುಷ್ಟರಾಗಿ ವರ್ತನೆ ಮಾಡೋದಿಲ್ಲ. ಹೌದು, ಅವ್ರಿಗೆ ಬೇಜಾರಾಗುತ್ತೆ, ಆದರೆ ನೀನು ಎಷ್ಟು ತಯಾರಾಗಿರ್ಬೇಕಂದ್ರೆ ಅಲ್ಲೇನೆಲ್ಲ ಆಗ್ಬೋದು ಅದಕ್ಕಿಂತ ಮೀರಿ ನೀನು ಯೋಚನೆ ಮಾಡಿ ತಯಾರಾಗಿರಬೇಕು. ಯಾಕಂದರೆ ಅಲ್ಲಿ ನಡೆಯೋದೇನು ನಿನಗೆ ಹೊಸದಾಗೇ ಇರಬಾರ್ದು. ಯಾಕಂದರೆ ಅಲ್ಲಿ ಏನು ಆಗ್ಬೋದು ಅನ್ನೋದು ನಿಮ್ಮ ಅರಿವಿದ್ರೆ ನಿಮ್ಮ ಮನಸ್ಸಿಗೆ ಹೋಗಿ ತಯಾರಾಗಿರ್ತೀರ. ಓಕೆ, ದಯವಿಟ್ಟು ಇದು ನಿನ್ನ ಬದುಕು. ನೀನು ಎಲ್ಲೂ ಹೋಗಿ ದುಡಿತೀಯೋ, ಹೇಗೆ ಸಂಪಾದನೆ ಮಾಡ್ತೀಯೋ, ಅರ್ಥಾತ್ ನಿನ್ನ ಓದು ಅಲ್ಲಿಗೆ ನಿಂತರೂ ಪರವಾಗಿಲ್ಲ, ಆದರೆ ಒಬ್ಬ ಮಗಳಾಗಿ ಅದಕ್ಕೂ ಮೀರಿ ನಿನ್ನ ಆತ್ಮಸಾಕ್ಷಿಗೆ ನೀನು ಮೋಸ ಮಾಡಿಕೊಂಡು ದಿಸ ಕೊರಕೊಂಡು ಬದುಕೋದಲ್ಲ. ಓಕೆ, ಎನಿವೆ, ನಿನ್ನ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಇಲ್ಲಿವರೆಗಿನ ಒಂದು 20 ಪುಟಗಳು 25 ಪುಟಗಳು ಸ್ವಲ್ಪ ಏರುಪೇರಾಗಿದೆ. ಬಟ್ ಇದೆಲ್ಲದರ ಅನುಭವವನ್ನು ತಗೊಂಡು ನಾಳೆ ನಾನು ಆ ತಪ್ಪು ಮಾಡಬಾರ್ದು ಅಂತ ನೀನು ಪಾಠ ಕಲಿಬೇಕು. ಬಹುಶಃ ಇವತ್ತು 14 ವರ್ಷದಲ್ಲಿ ಹಿಂಗೆ ಆಗ್ಬಿಟ್ಟು ಏನೋ ಒಂದು ಆಗೋಗಿ ಎಲ್ಲರಿಗೂ ಗೊತ್ತಾಗಿ ನೀನು ಸರಿ ಹೋಗಿ ಈ 20 ವಯಸ್ಸಿಗೆ ಮತ್ತೆ ಅದೇ ಪರಿಸ್ಥಿತಿ ಬಂದಿದ್ರೆ ಇವತ್ತು ನೀನು ಯೋಚನೆ ಮಾಡ್ತಾ ಇದ್ದೆ. ಬಟ್ ವಿಪರ್ಯಾಸ ಅಂದರೆ ಅಲ್ಲಿಂದ ನೀನು ಯಾರಿಗೂ ಗೊತ್ತಾಗ್ಲಿಕ್ಕೆ ಬಿಡಲೇ ಇಲ್ಲ. ಇವತ್ತು ಯಾರನ್ನೋ ಹಿರಿಯರನ್ನು ಕೂರಿಸಿ ಮಾತಾಡಿಸೋಣ ಅಂದರೆ ನೀವು ಆ ಅರ್ಹತೆಯನ್ನು ನೀವು ಉಳಿಸ್ಕೊಂಡೇ ಇಲ್ಲ. ನಾನಿದು ನಿಮಗೆ ನೋವು ಕೊಡ್ತಾ ಇಲ್ಲ. ನೀವು ಇಷ್ಟು ಅದ್ಭುತವಾಗಿಯೂ ಕೂಡ ಯೋಚನೆ ಮಾಡಿ ಬದುಕಬಹುದು. ಅದಕ್ಕೇನು ಸರ್ವಜ್ಞನೇ ಆಗಬೇಕಾಗಿಲ್ಲ. ನಿಮ್ಮ ಬದುಕಲ್ಲಿ ಇಲ್ಲಿವರೆಗೂ ಆಗಿರೋ ಈ ಅನುಭವವನ್ನೇ ತಗೊಂಡ್ರೂ ಕೂಡ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಸಂಬಂಧಿಕರಾಗಲಿ ತಿಪ್ಪೆಗೆಸೆದ್ರೂ ಲೆಕ್ಕ ಇರಬೇಕು. ನಾವು ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ, ಯಾಕಂದರೆ ಬದುಕು ಹಣದ ಮೇಲೆ ನಿಂತಿಲ್ಲ ನಿಜ, ಬಟ್ ಆ ಹಣ ಸಂಬಂಧಗಳನ್ನು ನಿರ್ಮಿಸುತ್ತೆ ಹಾಗೂ ಸಂಬಂಧಗಳನ್ನು ಹಾಳು ಮಾಡುತ್ತೆ ಕೂಡ. ಇವತ್ತು ಅವನು ಕೇಳ್ದಂಗೆಲ್ಲ ನೀವು ಕೊಡ್ತಾ ಹೋಗಿದ್ರೆ ಇವತ್ತು ಆತ ಏನೂ ಬೈತಿರ್ಲಿಲ್ಲ ನಿಮ್ಮನ್ನು. ಓಕೆ, ಎನಿವೆ, ಆ ವ್ಯಕ್ತಿ ನಿಮ್ಮ ಜೀವನದಿಂದ ಆತ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವನು ಬದಲಾಗ್ತಿಲ್ಲ ಅಂದಾಗ ಕೆಲಸ ಎಲ್ಲ ಮುಗಿದ ಮೇಲೆ ನೀವು ಅದರಿಂದ ಸಂಪೂರ್ಣವಾಗಿ ದೂರ ಆಗಬೇಕು. ಆ್ಯಂಡ್ ಇದನ್ನು ಮೀರಿಯೂ ಆತ ಒಳ್ಳೆ ಒಂಥರ ನಾಟಕ ಆಡ್ದ ಅನ್ನೋ ಕಾರಣಕ್ಕೆ ನೀವು ಹೋದರೆ ನೀವು ಬಹಳ ದೊಡ್ಡ ನೋವು ಅನುಭವಿಸ್ತೀರಾ. ನಾನು ಈಗಲೇ ಹೇಳಿರ್ತೀನಿ. ಆ ತಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಅದರಿಂದ ಇವಾಗ ಪಶ್ಚಾತ್ತಾಪ ಬರ್ತಿರೋದೇ ಸಾಕಾಗಿದೆ. ಇನ್ನೊಂದ್ಸತಿ ಪಶ್ಚಾತ್ತಾಪ ಪಡಕ್ಕೆ ಮಾತ್ರ ನಿಜವಾಗ್ಲೂ ನಾನು ತಯಾರಿಲ್ಲ. ಎಸ್ ಈಗ ನೀನು ಹೇಗೆ ಯೋಚನೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಆ್ಯಂಡ್ ಹಬ್ಬ ಅಂದರೆ ಏನಾಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬಟ್ ಸ್ಟಿಲ್ ನೀನು ಬದುಕಿದ್ರೆ ಸಾಕು, ಮಿಕ್ಕಿದೆಲ್ಲ ತಾನಾಗಿ ನಡೆಯುತ್ತೆ. ಲೋಕದ ಅಪವಾದಕ್ಕೆ ಹೆದರಿ ನಿನಗೆ ನೀನು ಬೇರೆ ಏನೂ ಯೋಚನೆ ಮಾಡಬಾರ್ದು. ನಿನ್ನ ತಂದೆ ತಾಯಿ ಇದ್ದಾರೆ, ಅವ್ರು ನಿನ್ನ ಮೇಲೆ ಕನಸು ಕಟ್ಕೊಂಡಿದ್ದಾರೆ, ಹಣ ಮತ್ತೆ ದುಡಿಬೋದು. ಆದರೆ ಒಮ್ಮೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರೆ ಆ ನಂಬಿಕೆ, ಈಗ ಹೇಳೋದಕ್ಕೆ ಆ ನಂಬಿಕೆನಲ್ಲಿ ಕಳ್ಕೊಂಡ್ಬಿಟ್ರೆ ಆ ನಂಬಿಕೆನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಅದೇ ಭಯ. ಹೇಳ್ಬಿಟ್ರೆ ಅವರು ನನ್ನನ್ನ ಸಂಪೂರ್ಣವಾಗಿ ಆ ನಂಬಿಕೆನೆ ಬೀಳಿಸ್ಕೊಂಡ್ಬಿಟ್ರೆ ನಾನು ನನ್ನ ಮೇಲೆ ಇಟ್ಟಿರೋದು, ನಾನು ಅದನ್ನ ಮತ್ತೆ ಪಡ್ಕೊಳಕ್ ಆಗುತ್ತೋ ಇಲ್ವೋ, ಅವ್ರೆಷ್ಟು ನೋವು ಪಡ್ಬೋದು. ನಾನು ಅವ್ರ ಮಗ್ಳ ಹುಟ್ಟಿ ಅವ್ರಿಗೆ ಸುಖ ಅಂತೂ ಕೊಡ್ಲಿಲ್ಲ, ಬಟ್ ನೋವು ಕೊಟ್ಟಂಗಾಗುತ್ತಲ್ಲ. ಆ ಥರ ಎಲ್ಲ ಯೋಚನೆ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ಇರ್ಲಿ ತಾಯಿ, ಈಗ ಹವಾಮಾನ ಇಲಾಖೆಯವರು ಇಂಥದ್ದೊಂದು ಬಿರುಗಾಳಿ ಬರಬಹುದು ಅಂತ ಎಚ್ಚರಿಕೆ ಕೊಟ್ಟು ನಾವು ತಯಾರಾಗಿರ್ಬೋದು, ಹೌದಲ್ವಾ? ಇದಕ್ಕಿದ್ದ ರಾತ್ರೋರಾತ್ರಿ ಬಂದ್ಬಿಟ್ರೆ ಎಲ್ಲ ಕುಚ್ಕೊಂಡು ಹೋಗ್ಬಿಡ್ತೀವಿ. ಹಾಗಾಗಿ ಈಗ ನೀವು ಮುಂಚೆನೇ ತಯಾರಾಗಿ ಅವರು ಸ್ವಲ್ಪ ಕೊಚ್ಕೊಂಡು ಹೋಗೋದಾದ್ರೂ ತಡೆಯುತ್ತೆ, ಹೌದಲ್ವಾ? ಬಟ್ ಅವ್ರು ಯಾವತ್ತೊಂದು ಸಡನ್ನಾಗಿ ಕೇಳ್ತಾರೆ, ಅವತ್ತು ನೀವು ಹೇಳಲೇಬೇಕಾದ ಪರಿಸ್ಥಿತಿ ಬಂದಾಗ ಅದೊಂಥರ ಎಚ್ಚರಿಕೆ ಕೊಡದೇನೆ ಕೊಚ್ಕೊಂಡು ಹೋದಂಗೆ. ಓಕೆ, ಈಗ ಅಬ್ಬಬ್ಬ ಅಂದರೆ ನಾವು ಆ ನೋವಿನ ಪ್ರಮಾಣವನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು, ಬಟ್ ನೋವನ್ನು ಆಗದಂಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತಿನ ಅರ್ಥ ಆಯ್ತಲ್ಲ? ಹೇಗಿದ್ರೂ ನಾವು ಮಾಡಿರೋ ಆ ಕರ್ಮವನ್ನು ಅನುಭವಿಸ್ಲೇಬೇಕು, ಬಟ್ ಅದರ ಪ್ರಮಾಣ ಇನ್ನೊಬ್ರಿಗೆ ನೋವಾಗದಂಗೆ ಸ್ವಲ್ಪ ಕಡಿಮೆ ಮಾಡ್ಬೋದಷ್ಟೇ. ಮಾಡಿರೋದನ್ನು ಯಾಕೆ ಅಂತ ನಾನು ಏನು ಇಂಟೆನ್ಷನ್ ಇಟ್ಕೊಂಡ್ರೆ ಒಳ್ಳೇದಕ್ಕೆ ಅಂತ ಕೊಟ್ಟೆ, ಬಟ್ ನನಗೆ ಯಾಕೆ ಆ ನೋವು ಸಿಕ್ತು ಅಂತ ಇಲ್ಲಿ ನೋ ನೀವು ಒಬ್ಬ ವಿದ್ಯಾರ್ಥಿಯಾಗಿರ್ಬೇಕಾದ್ರೆ, ಒಬ್ಬ ವಿದ್ಯಾರ್ಥಿಯಾಗಿ ಉಳ್ಕೊಂಡಿದ್ರೆ ನಿಮ್ಮ ಬದುಕಿನ ಪ್ರಯಾಣ ಬೇರೆ ದಾರಿಯಲ್ಲಿ ಹೋಗ್ತಾ ಇತ್ತು ಇಷ್ಟೊತ್ತಿಗೆ.
ನೀಡುತ್ತೆ ಅಂತ. ಮೂಲಭೂತವಾಗಿ ತಪ್ಪು ಆಗಿರೋದೇ ಅಲ್ಲಿಂದ. ಹೌದು. ಆ್ಯಂಡ್ ಎಷ್ಟೋ ಸಾರಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಎಲ್ಲೋ ಒಂದು ಕಡೆ ಒಂದು ಸ್ಕೂಲಲ್ಲೆಲ್ಲೋ ನನಗೆ ಗೊತ್ತಿರೋ ಹಾಗೆ ಒಬ್ಬ ಹುಡುಗ ಎಲ್ಲೋ ಸ್ಕೂಲ್ ಬೆಂಚು ಅವನು ತೊಡೆಗೆ ಜೋರಾಗಿ ಹೊಡೆದಿರುತ್ತೆ. ಆದರೆ 1 ವರ್ಷ ಆದಮೇಲೆ ಗೊತ್ತಾಗುತ್ತೆ ಅವನಿಗೆ ಅಲ್ಲಿಂದ ಕ್ಯಾನ್ಸರ್ ಶುರುವಾಗ್ತಾ ಇದೆ, ಮೈಗೆಲ್ಲ ಅಂಟೋಕ್ಕಿಂತ ಮುಂಚೆ, ಮೈಗೆಲ್ಲ ಹರಡೋಕ್ಕಿಂತ ಮುಂಚೆ ಆ ಕಾಲು ತೆಗಿಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ಇವತ್ತು ಬಿತ್ತಿದ ಬೀಜ ಅದು ಎಷ್ಟೋ ದಿನ ಆಗ್ಬೋದು ಆಚೆ ಬಂದು ಫಲವನ್ನು ಕೊಡೋದಕ್ಕೆ. ನೀವು 14 ವರ್ಷದವಳಿದ್ದಾಗ ಮಾಡಿದ ಆ ಒಂದು ತಪ್ಪು ನಿರ್ಧಾರ ಇವತ್ತು ಪ್ರತಿಫಲ ಕೊಟ್ಟಿದೆ ಅಷ್ಟೇ. ಆ್ಯಂಡ್ 14 ವರ್ಷದವಳಿದ್ದಾಗ ನೀನು ಸಂಗೀತನೋ ಅಥವಾ ಏನೋ ಕರಾಟೆನೋ ಅಥವಾ ಬೇರೆ ಏನೋ ಕ್ಲಾಸ್ ಕಲಿತು ಕಷ್ಟಪಟ್ಟಿದ್ರೆ ಇವತ್ತು ಈ ವಯಸ್ಸಿಗೆ ನೀನು ಲೆಜೆಂಡ್ ಆಗಿಬಿಟ್ಟಿರ್ತಾ ಇದ್ದೆ, ಹೌದಲ್ವಾ? ಅಂದರೆ ನಾವು ಎಂದೋ ಬಿತ್ತಿದ ಬೀಜ ಇವತ್ತು ನಮಗೆ ಫಲ ಕೊಡೋದು ಈ ಜಗತ್ತಿನ ನಿಯಮ ಇದು. ಆ್ಯಂಡ್ ಇವತ್ತು ನಾನು ಇಲ್ಲಿ ಕೂತು ಎಷ್ಟು ಗಟ್ಟಿಯಾಗಿ ಅಥವಾ ನನ್ನದೇ ಒಂದು ರೀತಿಯಲ್ಲಿ ನಾನು ಬದುಕನ್ನು ಕಟ್ಕೊಳ್ಳೋಕೆ ಹೋಗ್ತಿದ್ದೀನಿ ಅಂದರೆ ಇದು ಇವತ್ತಿನ ತಯಾರಿ ಇಲ್ಲ, ನಾನು ಕಳೆದ 7-8 ವರ್ಷದಿಂದ ಶುರು ಮಾಡಿದ್ದಂಥದ್ದು. ಅರ್ಥಾತ್ ನಮ್ಮ ಇವತ್ತು ತೆಗೆದುಕೊಳ್ಳು ಚಿಕ್ಕ ಪುಟ್ಟ ನಿರ್ಧಾರ ಖಂಡಿತ ಇವತ್ತಿಗೆ ಮಾತ್ರ ಇದು ಮುಖ್ಯ ಅನಿಸೋದಿಲ್ಲ. ಆ್ಯಂಡ್ ಈಗ ಒಬ್ಬ ಮದುವೆ ಆಗಬೇಕು ಅಂತ ಪ್ರೀತಿ ಮಾಡ್ತೀವಿ ಅನ್ನೋದಾದರೆ, ಮದುವೆ ಆಗ್ತೀವಿ ಅನ್ನೋದಾದರೆ, ಅಂದರೆ ಅದು 1 ತಿಂಗಳಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನ ಪೂರ್ತಿ ನಾವು ಸುಖವಾಗಿರ್ತೀವೋ ದುಃಖದಲ್ಲಿರ್ತೀವೋ ಅದು ನಿರ್ಧಾರ ಮಾಡುತ್ತೆ, ಹೌದಲ್ಲ? ಒಂದ್ಸಲಿ ತಾಳಿ ಕಟ್ಟೋದ್ರಿಂದ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕ್ರಿಯೆಗಳು ಕೂಡ ಅದು ಆ ದಿನಕ್ಕಾಗಲಿ ಅಥವಾ ಆ ಕ್ಷಣಕ್ಕಾಗಲಿ ಅಷ್ಟೇ ಪ್ರಭಾವ ಬೀರೋದಿಲ್ಲ. ಸೊ ನೀವು 14 ವರ್ಷದವಳಿದ್ದಾಗ ತೆಗೆದುಕೊಂಡ ಅದೊಂದು ತಪ್ಪು ನಿರ್ಧಾರ. ಆ್ಯಂಡ್ ಆನಂತರ ಎಚ್ಚೆತ್ಕೊಳ್ಳೋದಕ್ಕೆ ನಿಮ್ಗೆ ತುಂಬ ದಾರಿಗಳಿದ್ದು. ಬಟ್ ವಿಚಾರ ಏನಂದರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇದೋ ಅದೇ ಸರಿ ಅಂದ್ಕೊಂಡ್ರಿ ನೀವು. ಎನಿವೆ ಅವತ್ತು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀನಿ ಹೊರತು ನೀನು ಬದುಕೋದಕ್ಕೆ ಅಯೋಗ್ಯಳು ಅಂತ ಅಲ್ಲ. ಖಂಡಿತ ಇಲ್ಲಿ ಎಲ್ಲದಕ್ಕೂ ಕ್ಷಮೆ ಇದೆ. ನಾನೊಬ್ಬ ಸೋನುವಾಗಿ ನಿಮಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನೀವೊಬ್ಬ ವ್ಯಕ್ತಿಯಾಗಿ, ಯಾರಿಗೋ ಮಗಳಾಗಿ, ಯಾರಿಗೋ ಸಂಗಾತಿಯಾಗಲ್ಲ, ಒಬ್ಬ ವ್ಯಕ್ತಿಯಾಗಿ ನಿನಗೆ ಬದುಕೋದಕ್ಕೆ ಎಲ್ಲರ ಥರನೇ ಭಗವಂತ ನಿನಗೂ ಅವಕಾಶ ಕೊಟ್ಟಿದ್ದಾನೆ. ಆದರೆ ತಪ್ಪನ್ನು ಅಲ್ಲೇನೋ ತಪ್ಪಿದೆ ಅಂತ ಗೊತ್ತಾದ ಮೇಲೂ ಮತ್ತೆ ಅದೇ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ. ತಿದ್ದುಕೊಳ್ಳಿ. ಯಾರು ನಿಮಗೆ ಗೌರವ ಕೊಡಬೇಕಾಗಿಲ್ಲ, ಯಾರು ನಿಮಗೆ ಪ್ರೀತಿ ಮಾಡಬೇಕಾಗಿಲ್ಲ, ಯಾರು ನಿಮ್ಮನ್ನು ಸನ್ಮಾನ ಮಾಡಬೇಕಾಗಿಲ್ಲ. ಬಟ್ ನನ್ನ ತಪ್ಪಾಗಿದೆ, ನಾನು ತಿದ್ದುಕೊಳ್ತೀನಿ, ನಾನು ಸಾಯೋದಿಲ್ಲ. ನನ್ನ ತಂದೆ ತಾಯಿಯ ಆ ಬೆವರಿನ ಹಣವನ್ನು ಅವನು ಕೊಡದೇ ಇದ್ರೂ ಕೂಡ ನಾನು ದುಡಿದು ಕೊಟ್ಟು, ನಾನು ಮದುವೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಾಕ್ಷಿ ಆಣೆಗೂ ಕೂಡ ನನ್ನ ನೆಮ್ಮದಿ ಕೆಡಿಸ್ಕೊಂಡು ನಾನು ಅಥವಾ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ನೀವು ನಿರ್ಧಾರ ಮಾಡಿ. ನಿಮ್ಮೊಳಗಡೆ ಇಂತಹ ಅದ್ಭುತವಾದ ವಿಚಾರಗಳು ಚಿಗುರುಡಿದೆ ಹೋದರೆ ನೀವು ಕೊರಕೊಂಡೇ ಇರ್ತೀರಾ. ನಿಮ್ಮ ತಂದೆ ಯಾವತ್ತೋ ಒಂದು ದಿವಸ ಕೇಳ್ತಾರೆ, ದೊಡ್ಡ ಸ್ಫೋಟ ಆಗುತ್ತೆ, ಆ್ಯಂಡ್ ನೀನು ನಿರ್ಧಾರ ಮಾಡ್ತೀಯ ಇಷ್ಟೆಲ್ಲ ಆದಮೇಲೆ ನಾನು ಬದುಕಬೇಕಾ ಅಂತ. ನಾನು ಹೇಳಿದ್ನಲ್ಲ, ಅಂತಹದೊಂದು ಸ್ಫೋಟ ಆಗೋಕ್ಕಿಂತ ಮುಂಚೆ ನಿನ್ನ ಕೈಲಿ ಆಗ್ತಾ ಇಲ್ವಾ, ಹಿರಿಯರ ಸಹಾಯ ತಗೋ. ಹಿರಿಯರು ಇರೋದೇ ಅದಕ್ಕೆ. ಇದನ್ನು ಬಿಟ್ಟು ಬೇರೆ ಏನೂ ನೀನು ಯೋಚನೆ ಮಾಡಬಾರ್ದು. ನಿನ್ನದೇ ವಯಸ್ಸಿನ ಇನ್ನೊಂದು ಹೆಣ್ಣುಮಗಳು ಏನೋ ದೊಡ್ಡದು ಸಾಧನೆ ಮಾಡ್ತಿರ್ಬೋದು, ನಿನ್ನದೇ ಪಕ್ಕದ ಮನೆಯವರು ಏನೋ ಒಂದು ಅದ್ಭುತವಾಗಿ ಅವ್ರ ಬದುಕು ತುಂಬ ಶ್ರೀಮಂತಿಕೆಯಿಂದ ಅಥವಾ ನೆಮ್ಮದಿಯಿಂದ ಇರ್ಬೋದು. ಆದರೆ ಅವರೆಲ್ಲರೂ ನಿನ್ನಂಗಿದ್ದಾಗ ಏನು ಮಾಡಿದ್ರು ಅಂತ ಒಮ್ಮೆ ಕೇಳಿ ನೋಡು. ಅರ್ಥ ಆಯ್ತಲ್ಲ? ಇವತ್ತವರು ಇದ್ದಾರೆ ಅಂದರೆ ಈ ಹಿಂದೆ ಅವರು ಹೇಗೋ ಇದ್ರು ಅಂತ ಅರ್ಥ, ಅಥವಾ ಸರಿಯಾದ ನಿರ್ಧಾರ ತಗೊಂಡ್ರು ಅಂತ ಅರ್ಥ. ಹಾಗಾಗಿ ನಿನ್ನ ಬದುಕಿನ 20 ಪುಟಗಳಷ್ಟೇ ಹೋಗಿದ್ದಾವೆ. ICUಲಿರೋ ಪೇಷಂಟ್ ಥರ ಇವತ್ತು ನಾಳೆ ಅನ್ನೋ ಥರ ಇಲ್ಲ ನಿನ್ನ ಬದುಕು. ಅಥವಾ ಯಾರೋ ಒಂದು ಹೊತ್ತಿನ ತುತ್ತಿಗೂ ಬೇಡಿ ತಿನ್ನೋರು ಬದುಕಿನ ಥರ ನಿಂದಿಲ್ಲ. ವಿಷಯ ಏನಂದರೆ ಎಲ್ಲವೂ ಇತ್ತು, ಉಳಿಸ್ಕೊಳ್ಳೋದ್ರಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದೀಯ. ಈಗ ನೀನು ಅದನ್ನು ತಿದ್ದುಕೋ. ತಂದೆ ತಾಯಿ ಬೈಲಿ ಒಡಿಲಿ ಏನಾದರೂ ಮಾಡಲಿ, ಅಂತಿಮವಾಗಿ ಅವರೆಲ್ಲ ಬೈಗುಳಕ್ಕಿಂತ ಮೀರಿ ಅವರಲ್ಲಿ ಉಳಿಯೋದು ನಿನ್ನ ಬಗ್ಗೆ ಒಂದು ಪ್ರೀತಿ ಅಷ್ಟೇ. ಅಟ್ಲೀಸ್ಟ್ ಹಣ ಹೋಗಿದೆ, ನನ್ನ ಮಗಳು ಬೇರೆಯವ್ರ ಥರ ಓಡೋಗಿಲ್ವಲ್ಲ ಅನ್ನೋ ನಂಬಿಕೆಲಾದರೂ ಅವ್ರು ನಿನ್ನನ್ನು ಮತ್ತೆ ಪ್ರೀತಿ ಮಾಡ್ತಾರೆ. ಖಂಡಿತ ಗಳಿಸ್ಕೊಳ್ಬೋದು. ಬಹುಶಃ ಆ ಪ್ರಮಾಣದಲ್ಲಿ ಇಲ್ಲದೆ ಹೋದರೂ ಕೂಡ ಕಾಲಕ್ರಮೇಣ ನಿನ್ನ ವರ್ತನೆಯ ಮೂಲಕ, ನೀನೇ ಸ್ವಾವಲಂಬಿಯಾಗಿ ದುಡಿಯುವುದರ ಮೂಲಕ ನೀನು ಮತ್ತೆ ಮತ್ತೆ ಆ ನಂಬಿಕೆಗಳನ್ನು ಹುಟ್ಟಿಸ್ಬೋದು. ಬಹುಶಃ ನೀನು ಮದುವೆಯಾಗೋ ಹುಡುಗನಿಂದ ಅಂಥ ನಂಬಿಕೆಯನ್ನು ಗಳಿಸ್ಕೊಳ್ಳಿಕ್ಕೆ ಆಗದೇ ಇರ್ಬೋದು, ಆದರೆ ಹೆತ್ತ ತಂದೆ ತಾಯಿಗಳಿದ್ದಾರಲ್ಲ,
ಅವರು ಖಂಡಿತ ಅಷ್ಟು ಮೂರ್ಖರು. ಅವರು ಮತ್ತೆ ಮತ್ತೆ ನಂಬುತ್ತಾರೆ, ಬಟ್ ಆ ನಂಬಿಕೆಯನ್ನು ಕೆಡಿಸೋವಷ್ಟು ಮೂರ್ಖರು ನಾವಾಗಬಾರ್ದು. ನಾನು ಯಾಕೆ ಇಲ್ಲಿ ಅವರನ್ನು ಮೂರ್ಖರು ಅಂದೆ ಅಂದರೆ ಅವರಷ್ಟು ಪರಿಶುದ್ಧವಾದ ಮೂರ್ಖತನ ಅದು. ಹೌದಣ್ಣ, ನಾನು ಮೂರ್ಖರನ್ನ ಮಾಡ್ಬಿಟ್ಟೆ ಅವ್ರು. ಇರಲಿ, ನಿನ್ನೆಲ್ಲ ಅರಿವು ನಿನಗಾಗಿದೆ, ಮತ್ತೆ ಮತ್ತೆ ಎಲ್ಲ ಜ್ಞಾನೋದಯವು ನಿನಗಾಗಿದೆ. ಹೇಗೆ ಇರಬೇಕಿತ್ತು ಆ್ಯಂಡ್ ನಾನು ನಿಜವಾಗ್ಲೂ ಹೇಗಿದ್ದೆ, ಈ ಎಲ್ಲವನ್ನು ತಿದ್ದಿಕೊಂಡು ನಿನ್ನದೇ ಒಂದು ಡೈರಿ ಮಾಡ್ಕೋ. ನಾನೇನು, ನನ್ನ ಬದುಕು ಹೇಗಿತ್ತು, ನಾನು ಸರಿಯಾದ ನಿರ್ಧಾರ ತಗೊಳ್ಬೇಕಿತ್ತು ಆ್ಯಂಡ್ ನಾನು ಮುಂದೆ ಹೇಗಿರಬೇಕು ಆ್ಯಂಡ್ ಯಾವತ್ತ ನಾನು ಈ ತಂದೆ ತಾಯಿಗೆ ನನ್ನ ಈ ವಿಚಾರವನ್ನು ಹೇಳಬೇಕು. ಅವ್ರು ನನಗೆ ಹೇಗೆ ವರ್ತನೆ ಮಾಡಿದ್ರೂ ಪರವಾಗಿಲ್ಲ, ಬಟ್ ನಾನು ಅಂತಹ ಕ್ರಿಮಿಯಿಂದ ನನ್ನ ಬದುಕು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಅವ್ನು ನಿನ್ನ ಮದುವೆ ಆಗದಿದ್ರೆ ಸಾಯ್ತೀನಿ, ಅದು ಇದು ಯಾವುದೂ ಆಗಬಾರ್ದು. ಓಕೆ, ಧೈರ್ಯವಾಗಿರಿ ಆ್ಯಂಡ್ ಕಾರ್ಯಕ್ರಮ ಕೇಳ್ತಾ ಇರಿ. ನಿಮಗೇನೇ ಗೊಂದಲ ಇದ್ದರೂ ನನಗೆ ಫೋನ್ ಮಾಡಿ ಮಾತಾಡಿ. ಆ್ಯಂಡ್ ನೀವು ಇದರಿಂದ ಆಚೆ ಬರೋವರೆಗೂ ಖಂಡಿತ ನಾನು ನಿಮ್ಮ ಜೊತೆ ಇರಬಲ್ಲೆ. ಇದು ಕೇವಲ ನಿಮ್ಮಲ್ಲಿ ಗೊತ್ತಿಲ್ಲದೆ ಆಗಿರೋ ಒಂದು ತಪ್ಪಿಗೆ ನಾನು ಜೊತೆ ನಿಲ್ತಾ ಇದ್ದೀನಿ ಹೊರತು ನೀವು ಮತ್ತೆ ಮತ್ತೆ ಮಾಡಿದ್ರೆ ನನಗೂ ಅನಿಸುತ್ತೆ ಇವ್ರಿಗೆ ಹೇಳಿದ್ರು ಒಂದೇ ಬಿಟ್ಟರು ಒಂದೇ. ಇಲ್ಲ, ನಾವು ಒಂದ್ಸತಿ ಮಾಡಿರೋ ತಪ್ಪಿಂದ ಹೊರಗೆ ಬಂದ್ರೇನೆ ಸಾಕಾಗಿದೆ, ಮತ್ತೆ ಅದನ್ನ ಊಹಿಸ್ಕೊಳ್ಳೋದು ಇಲ್ಲ ಅಲ್ವಾ? ಸೊ ಎನಿವೆ, ಮತ್ತೆ ಮತ್ತೆ ಆ ತಪ್ಪಾಗದೇ ಇರಲಿ. ನೀನೊಬ್ಬ ಹೆಣ್ಣಾಗಿ ಖಂಡಿತ ನೀನು ಯಾವುದೇ ರೀತಿಯಲ್ಲೂ ಕೆಟ್ಟಿಲ್ಲ. ಒಂದು ಗೊತ್ತಿಲ್ಲದೆ ತಪ್ಪಾಗಿದೆ ಹೊರತು ಅದು ಹಣ ಮನುಷ್ಯರೇ ಕಂಡಿಡ್ದಿರೋದು. ಅಂದರೆ ಮನುಷ್ಯ ಇದ್ದ ಮತ್ತೆ ಕಂಡಿಡ್ದ, ಮನುಷ್ಯನೇ ಇಲ್ಲದೆ ಹೋಗಿದ್ರೆ ಅದಿಲ್ಲ, ಹೌದಲ್ವಾ? ಓಕೆ, ನಿಮ್ಮಿಂದ ಆ ವಿಚಾರ, ಅದರಿಂದ ನೀವಲ್ಲ, ಅದರಿಂದ ನಿಮ್ಮನ್ನು ಅಳಿತಾರೆ ಅಂದರೆ ಅಂಥವ್ರು ನಿಮಗೆ ಬೇಕಾಗೇ ಇಲ್ಲ. ಅದು ಯಾರಾದರೂ ಸರಿ, ತಂದೆ ತಾಯಿ ಆದರೂ ಸರಿ, ತಪ್ಪಾಗಿದೆ ಕ್ಷಮಿಸ್ತಾರೆ, ಕ್ಷಮಿಸಬೇಕು. ಒಳ್ಳೆಯದಾಗಲಿ. ಆ್ಯಂಡ್ ಏನಾಯಿತು ನೀವು ಖಂಡಿತ ನನ್ನ ಜೊತೆ ಹಂಚ್ಕೊಳ್ಬೋದು, ಬಟ್ ನಿಮ್ಮ ನಗು, ನಿಮ್ಮ ಸಂತೋಷ, ನಿಮ್ಮ ನೆಮ್ಮದಿ ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ನೆಕ್ಸ್ಟ್ ಟೈಮ್ ನಿಮಗೆ ಫೋನ್ ಮಾಡಬೇಕಾದ್ರೆ ದುಡ್ಡು ತಗೊಂಡೇ ಫೋನ್ ಮಾಡೋದನ್ನ. ನನ್ನ ಅಕೌಂಟ್ ನಂಬರ್ ನಿಮಗೆ ಕಳಿಸ್ತೀನಿ, ಆಮೇಲೆ ಕಳಿಸಿ, ತೊಂದರೆ ಇಲ್ಲ. ನಾನು ಇಲ್ಲಿ ಕೊಟ್ರೆ ಎಲ್ಲರೂ ದುಡ್ಡು ಹಾಕ್ಬಿಡ್ತಾರೆ ಆಮೇಲೆ. ಯಾವುದೇ ಕಾರಣಕ್ಕೂ ಮಾತ್ರ ಬಿಡೋದಿಲ್ಲ, ಯಾಕಂತಂದ್ರೆ ನನ್ನ ಅಪ್ಪ ತುಂಬಾ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾರೋ ಅವರ ಶೋಕಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಬಿಡೋದೇ. ಒಂದು, ಆ ಹಣವನ್ನು ನೀನು ತೆಗೆದುಕೊಳ್ಳೋದಕ್ಕೆ 3 ಬಲವಾದ ಕಾರಣ ಕೊಡೋದಾದರೆ, ಒಂದು, ಆತ ನಿನ್ನ ತಂದೆ ಶ್ರಮಪಟ್ಟು ದುಡ್ದಿರೋ ಹಣ, ಆ್ಯಂಡ್ 2, ಅದೊಂದು ಕೆಟ್ಟ ಕ್ರಿಮಿ. ಅದು ಅವತ್ತು ಗೊತ್ತಿಲ್ಲದೆ ಇರ್ಬೋದು, ಬಟ್ ಇವತ್ತು ಗೊತ್ತಾದ ಮೇಲೆ ನೀನು ಬಿಟ್ಟರೆ ಅದನ್ನು ನೀನು ಪೋಷಣೆ ಮಾಡ್ದಂಗೆ. ಆ್ಯಂಡ್ 3, ಒಬ್ಬ ಸೋನು ನಾನು ನಿನಗೆ ಹೇಳಿದ್ದಾನೆ ಹಾಗೂ ನಿನ್ನನ್ನು ಎಚ್ಚರಿಸಿದ್ದಾನೆ. ಎಲ್ಲಿ ತಪ್ಪಾಯಿತು, ನೀನು ಎಲ್ಲಿ ಹೇಗಿರಬೇಕಿತ್ತು ಅನ್ನೋ ಅರಿವಿಲ್ಲದೆ ಹೋದರೆ, ಈಗ ನಿನ್ನ ಮನೆಯಲ್ಲಿ ನೀನು ಕೂಗಾಡ್ಕೋ, ತೊಂದರೆ ಇಲ್ಲ, ಬಟ್ ದೇವಸ್ಥಾನಕ್ಕೆ ಆಸ್ಪತ್ರೆಗೆ ಹೋದಾಗ ಇಲ್ಲಿ ನಿಶಬ್ದವಾಗಿರಬೇಕು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂದರೆ ನಿನ್ನ ವ್ಯಕ್ತಿ ಧರ್ಮವನ್ನು ಸಮಾಜ ಧರ್ಮದಲ್ಲಿ ಪಾಲಿಸೋ ಹಾಗಿಲ್ಲ. ನೀನು ವ್ಯಕ್ತಿಯಾಗಿ ಮನೆಯಲ್ಲಿ ಹೇಗೆ ಇರು, ಬಟ್ ಸಮಾಜಕ್ಕೆ ಒಂದು ಧರ್ಮ ಇದೆ, ಒಂದು ನೀತಿ ಇದೆ, ನೀನಲ್ಲ ಹಾಗೇ ಇರಬೇಕು. ಇಲ್ಲ, ನಾನು ಮನೇಲಿ ಕೂಗಾಡ್ತೀನಿ ಅಂದ್ಕೊಂಡು ನೀನು ಆಸ್ಪತ್ರೆಯಲ್ಲೂ ಕೂಗಾಡಿದ್ರೆ ನಿನ್ನ ಅಲ್ಲೇ ಬೆಡ್ ಮೇಲೆ ಮಲಗಿಸ್ತಾರೆ. ಸೊ ಹಾಗಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಹೇಗಿರಬೇಕು, ಒಂದು ಸಮಾಜ ಧರ್ಮ ಅದು ಹಾಗೇ ಇರಬೇಕು, ಆವಾಗಲೇ ಅದು ಪರಿಶುದ್ಧ ಅನ್ಸ್ಕೊಳ್ಳೋದು, ಹೌದಲ್ವಾ? ಸೊ ಈ ವ್ಯಕ್ತಿ ಧರ್ಮವನ್ನು ನನಗೆ ನಾನು ಹೇಗೆ ಬೇಕೋ ಹಾಗಿರ್ತೀನಿ ಅಂತ ಸಮಾಜದಲ್ಲಿ ಬಂದು ಅದನ್ನು ವರ್ತನೆ ಮಾಡಲಿಕ್ಕೆ ಹೋದರೆ ಈ ರೀತಿ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಓಕೆ, ಒಳ್ಳೆಯದಾಗಲಿ ತಾಯಿ. ನಿಮ್ಮ ಜೊತೆ ನನ್ನ ಮಾತು ಯಾವಾಗಲೂ ಇರುತ್ತೆ. ನೀವು ಧೃತಿಗಿಡಬಾರ್ದು, ನೀವು ಬದುಕಿರಿ, ನೀವು ಜೀವಂತವಾಗಿರಿ. ನೀವು ಜೀವಂತವಾಗಿದ್ದರೆ ಮಿಕ್ಕಿದ್ದೆಲ್ಲವೂ ತಾನಾಗೇ ಆಗುತ್ತೆ. ಅವತ್ತು ನೀವು ಜೀವಂತವಾಗಿದ್ರಿ, ತಪ್ಪಾಯಿತು. ಇವತ್ತು ನೀವು ಜೀವಂತವಾಗಿದ್ದೀರಾ ಹಾಗೂ ನಿಮಗೆ ಅರಿವಿದೆ, ಇಲ್ಲಿಂದ ಎಲ್ಲವೂ ಸರಿ ಹೋಗುತ್ತೆ. ಸರಿ ಮಾಡ್ಕೋತೀನಿ. ಒಳ್ಳೆಯ ಸಮಯ ಕೆಟ್ಟ ಸಮಯ ಅಂತ ಖಂಡಿತ ಇಲ್ಲ. ನೀವು ಒಳ್ಳೇದು ಮಾಡಿದ್ರೆ ಅದು ಒಳ್ಳೆಯ ಸಮಯ, ಕೆಟ್ಟದ್ದು ಮಾಡ್ತಾ ಹೋದರೆ ಅದು ಕೆಟ್ಟ ಸಮಯ, ಹೌದಲ್ವಾ? ಯಾರೋ ಒಬ್ಬ ಕೊಲೆ ಮಾಡೋ ಸಮಯದಲ್ಲಿ ಇನ್ಯಾರಿಗೂ ಏನೋ ದಾನ ಮಾಡ್ತಾ ಇದ್ದ, ಸಮಯ ಒಂದೇ, ಬಟ್ ವ್ಯಕ್ತಿಗಳು ಮಾಡ್ತಾ ಇರೋ ಕೆಲಸಗಳು ಬೇರೆ ಬೇರೆ. ಸಮಯದಲ್ಲಿ ಯಾವುದೇ ತಪ್ಪಿಲ್ಲ, ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಸರಿ ಅಥವಾ ತಪ್ಪಿರೋದು. ಹಾಗಾಗಿ ಇನ್ನು ಮುಂದೆ ನಿನ್ನ ನಿರ್ಧಾರಗಳು ಸರಿ ಇರುತ್ತವೆ ಅಂತ ನಾನು ಭಾವಿಸ್ತೀನಿ. ಓಕೆ, ಏನಾದರೂ ಹೇಳೋದಿದೆಯಾ? ಏನಿಲ್ಲ ಅಣ್ಣ, ಏನೇ ಹೇಳೋದಿದ್ರು ನಾನು ನೆಕ್ಸ್ಟ್ ತಗೊಂಡ್ಬಿಟ್ಟ ಹೇಳ್ತೀನಿ. ಆ್ಯಂಡ್ ಇದರಿಂದ ನಿನಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಂ ಅಣ್ಣ, ತುಂಬ ಉಪಯೋಗ ಆಗಿದೆ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು.
ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇರಲಿ ತಾಯಿ, ನಿನ್ನ ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ನಿನ್ನ ಆತ್ಮಸಾಕ್ಷಿಗೆ ನೀನು ಮೋಸ ಮಾಡ್ಕೊಳ್ಬೇಡ. ಓಕೆ, ಒಳ್ಳೇದಾಗ್ಲಮ್ಮ. ಹಾ, ಥ್ಯಾಂಕ್ ಯು. ಹದಿನಾಲ್ಕು ವರ್ಷದವರಿದ್ದಾಗ ಪ್ರೀತಿ ಆಯಿತು ಅಂತ ಹೇಳಿದ ತಕ್ಷಣ ನನಗೆ ಸಡನ್ನಾಗಿ ನೆನಪು ಬಂದಿದ್ದು, ಹೌದು, ಒಂದು ಸಮಯದಲ್ಲಿ ಎಲ್ಲರಿಗೂ ಕೂಡ ಒಂದು ಕ್ರಶ್ ಅಥವಾ ಒಂದು ಆಕರ್ಷಣೆ ಅಂತ ಆಗುತ್ತೆ. ಬಟ್ ನಾವು ಅದಕ್ಕೆ ಬೇರೆ ಉದ್ದೇಶವನ್ನು ಬಲವಂತವಾಗಿ ಆ್ಯಡ್ ಮಾಡುವುದಿದೆಯಲ್ಲ, ಅದು ಭಾಳ ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ ಅನ್ನೋದಾದರೆ ಈ ಹುಡುಗಿಯ ಬದುಕು ಅದಕ್ಕೆ ಉದಾಹರಣೆ. ಬಟ್ ಇವತ್ತು ಆಕೆಗೆ ತಪ್ಪಿನ ಅರಿವಾಗಿದೆ, ನಾನು ಹೇಗೆ ಇರಬೇಕು ಅಂತ ಗೊತ್ತಾಗಿದೆ, ಆ್ಯಂಡ್ ನನ್ನ ತಂದೆ ನನಗಾಗಿ ಮಾಡಿದ ತ್ಯಾಗಗಳೆಂಥದ್ದು ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ನಾನು ಆಯ್ಕೆ ಮಾಡಿಕೊಂಡಂತಹ ಆ ವ್ಯಕ್ತಿಯ ಒಳಗಿನ ಪ್ರಾಣಿ, ಆ ಮೃಗ ಎಂಥದ್ದು ಅಂತ ಈಗ ಗೊತ್ತಾಗಿದೆ. ಓಕೆ, ಸೊ ಒಳ್ಳೆಯದಾಗುತ್ತಮ್ಮ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ.